ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕಿರಣ್. ಇಂದಿನ ತರಗತಿಯಲ್ಲಿ ನಾವು ಮಾರ್ಕೆಟಿಂಗ್ ತತ್ವಗಳ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಕೆಟಿಂಗ್ ತತ್ವಗಳು ಈ ವಿಷಯವು ಪ್ರತಿಯೊಬ್ಬ ಗ್ರಾಹಕರಿಗೂ, ಪ್ರತಿಯೊಬ್ಬ ಮಧ್ಯವರ್ತಿಗೂ, ಪ್ರತಿಯೊಬ್ಬ ಮಾರಾಟಗಾರನಿಗೂ ಮತ್ತು ಪ್ರತಿಯೊಬ್ಬ ಉತ್ಪನ್ನ ಮಾಡುವ ವ್ಯಕ್ತಿಗೂ ಇದು ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ತರಗತಿಯಲ್ಲಿ ನಾವು ಪರಿಕಲ್ಪನೆಗಳು, ಯಾವ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣವೆಂದರೆ, ಮೊದಲಿಗೆ ಈ ಮಾರ್ಕೆಟಿಂಗ್ ತತ್ವವು ವಿಷಯದ ಕೋಡ್ ಬಂದು BCOE 141 ಎಂದು. ಬ್ಲಾಕ್ 1 ಮಾರ್ಕೆಟಿಂಗ್ ಮೂಲ ಪರಿಕಲ್ಪನೆ. ಇದರಲ್ಲಿ ಘಟಕ 1 ಪ್ರಕೃತಿ ಮತ್ತು ವ್ಯಾಪ್ತಿ ಮಾರ್ಕೆಟಿಂಗ್. ಈ ಘಟಕದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣವೆಂದರೆ, ಮೊದಲಿಗೆ ಉದ್ದೇಶಗಳು, ಪರಿಚಯ, ಮಾರ್ಕೆಟಿಂಗ್ ಪದದ ಅರ್ಥ, ಮಾರ್ಕೆಟಿಂಗ್ ಪರಿಕಲ್ಪನೆಗಳು, ಮಾರ್ಕೆಟಿಂಗ್ನ ವಿಕಾಸ, ಮಾರಾಟ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸ, ಮಾರ್ಕೆಟಿಂಗ್ ಪ್ರಾಮುಖ್ಯತೆ, ಅಭಿವೃದ್ಧಿಶೀಲಿ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್, ಮಾರ್ಕೆಟ್ ಮಿಶ್ರಣದ ಪರಿಕಲ್ಪನೆ. ಇಷ್ಟು ಪರಿಕಲ್ಪನೆಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಉದ್ದೇಶ. ನಾವು ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನಾವು ಯಾವ ರೀತಿ ಈ ಮಾರ್ಕೆಟಿಂಗ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಯಾವ ರೀತಿ ಈ ಮಾರ್ಕೆಟಿಂಗ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ವಿಷಯದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನೀವು ಹೀಗೆ ಮಾಡಬಹುದು: ಮಾರ್ಕೆಟಿಂಗ್ ಮತ್ತು ವಿವಿಧ ಮಾರ್ಕೆಟಿಂಗ್ ಪರಿಕಲ್ಪನೆಗಳ ಅರ್ಥವನ್ನು ವಿವರಿಸುವುದು, ವ್ಯಾಪಾರ, ಗ್ರಾಹಕ ಮತ್ತು ವ್ಯಾಪಾರೋದ್ಯಮ ಪ್ರಾಮುಖ್ಯತೆಯನ್ನು ತಿಳಿಸುವುದು, ಅಭಿವೃದ್ಧಿಶೀಲಿ ಆರ್ಥಿಕತೆಯಲ್ಲಿ ಮಾರುಕಟ್ಟೆಯ ಸ್ವರೂಪವನ್ನು ವಿವರಿಸುವುದು, ಮಾರ್ಕೆಟಿಂಗ್ ಮಿಶ್ರ ಪರಿಕಲ್ಪನೆಯನ್ನು ಚರ್ಚಿಸುವುದು. ಇಷ್ಟು ಅಂಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಪರಿಚಯ. ಗ್ರಾಹಕ ಅಥವಾ ಮಾರಾಟಗಾರರು ಮಾರ್ಕೆಟಿಂಗ್ ಅನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಗ್ರಾಹಕರು ಮತ್ತು ಮಾರಾಟಗಾರರು ಮಾರ್ಕೆಟಿಂಗ್ ಅನ್ನು ಏತಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಮಾರ್ಕೆಟಿಂಗ್ ಪರಿಕಲ್ಪನೆಗಳು ಮತ್ತು ತತ್ವಗಳು ಸರಿಯಾದ ತಿಳುವಳಿಕೆಯು ಗ್ರಾಹಕರು ಮತ್ತು ಮಾರಾಟಗಾರರಿಗೆ ತಿಳುವಳಿಯುಳ್ಳ ಆಯ್ಕೆಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ಒಂದು ಗ್ರಾಹಕರಿಗೆ ಯಾವ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು, ಅದೇ ರೀತಿ ಮಾರಾಟಗಾರನಿಗೆ ಗ್ರಾಹಕರ ತೃಪ್ತಿಗಾಗಿ ಯಾವ ಸರಕುಗಳನ್ನು ಮಾರಾಟ ಮಾಡಬೇಕೆಂದು ಈ ಮಾರ್ಕೆಟಿಂಗ್ ಮೂಲಕ ಇಬ್ಬರಿಗೂ ತಿಳಿಯುತ್ತದೆ. ಮಾರ್ಕೆಟಿಂಗ್ ಕಥೆಗಳ ಎರಡು ಬದಿಗಳನ್ನು ಪ್ರಸ್ತುತಪಡಿಸುತ್ತದೆ: ಗ್ರಾಹಕರ ಕಡೆಯಿಂದ ಕತೆ ಮತ್ತು ಮಾರಾಟಗಾರರ ಕಡೆಯಿಂದ ಕತೆ. ನಾವು ಎರಡು ಕಥೆಗಳನ್ನು ಆಲಿಸಿ ಮತ್ತು ವಿಶ್ಲೇಷಿಸೋಣ ಮತ್ತು ನಾನು ರೂಪುಗೊಂಡ ಆಯ್ಕೆಗಳನ್ನು ಮಾಡೋಣ. ಮೊದಲು ಮಾರುಕಟ್ಟೆ ಪದದ ಅರ್ಥ. ಮಾರುಕಟ್ಟೆ ಎಂದರೆ ಖರೀದಿದಾರರು ಮತ್ತು ಮಾರಾಟಗಾರರು ನೇರವಾಗಿ ಅಥವಾ ಮಧ್ಯವರ್ತಿ ಏಜೆಂಟ್ ಅಥವಾ ಸಂಸ್ಥೆಗಳ ಮೂಲಕ ಪರಸ್ಪರ ಸಂಪರ್ಕದಲ್ಲಿರುವ ಪರಿಣಾಮವಾಗಿ ಸರಕು ಮತ್ತು ಸೇವೆಗಳ ವಿನಿಮಯವೂ ನಡೆಯುತ್ತದೆ. ಅತ್ಯಂತ ಅಕ್ಷರಶಃ ಮತ್ತು ತಕ್ಷಣದ ಅರ್ಥದಲ್ಲಿ ಮಾರುಕಟ್ಟೆಗಳು ವಸ್ತುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಸ್ಥಳವಾಗಿವೆ. ಉದಾಹರಣೆಗೆ, ನಾನು ಒಬ್ಬ ರೈತ. ಆ ರೈತನು ತಾನು ಬೆಳೆದ ತಾಜಾ ತರಕಾರಿಗಳನ್ನು ಮಾರಾಟ ಮಾಡುತ್ತಾನೆ. ಎಲ್ಲಿ ಮಾರಾಟ ಮಾಡುತ್ತಾನೆ? ಒಂದು ಸ್ಥಳಕ್ಕೆ ಹೋಗಿ ಅದನ್ನು ಅಂದ್ರೆ ವ್ಯಾಪಾರನಿಗೆ ಮಾರಾಟ ಮಾಡುತ್ತಾನೆ. ನಂತರ
ಆ ವ್ಯಾಪಾರನ ಹತ್ತಿರ ಗ್ರಾಹಕರು ಆ ಸ್ಥಳಕ್ಕೆ ಬಂದು ಆ ತರಕಾರಿಗಳನ್ನು ಖರೀದಿ ಮಾಡುತ್ತಾರೆ. ಆ ಸ್ಥಳವನ್ನೇ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಮಾರ್ಕೆಟಿಂಗ್ ಅರ್ಥ. ಮಾರ್ಕೆಟಿಂಗ್ ಎನ್ನುವುದು ಉತ್ಪನ್ನ ಅಥವಾ ಸೇವೆಯ ಖರೀದಿ ಅಥವಾ ಮಾರಾಟವನ್ನು ಉತ್ತೇಜಿಸಲು ಕಂಪನಿಯು ಕೈಗೊಳ್ಳುವ ಚಟುವಟಿಕೆಗಳನ್ನು ಸೂಚಿಸುತ್ತವೆ. ವ್ಯಾಪಾರೋದ್ಯಮವು ಜಾಹೀರಾತು, ಮಾರಾಟ ಮತ್ತು ಉತ್ಪನ್ನಗಳನ್ನು ಗ್ರಾಹಕರಿಗೆ ಅಥವಾ ಇತರ ವ್ಯವಹಾರಗಳಿಗೆ ತಲುಪಿಸುವುದನ್ನು ಒಳಗೊಂಡಿರುತ್ತದೆ. ಅಂದರೆ ಒಂದು ಉತ್ಪನ್ನವನ್ನು ಗ್ರಾಹಕರಿಗೆ ಸೇರಿಸುವಾಗ ಅಷ್ಟು ಚಟುವಟಿಕೆಗಳನ್ನು ಗ್ರಾಹಕರು ಅಥವಾ ವ್ಯಾಪಾರಗಾರರು ಮಾಡಬೇಕಾಗಿರುತ್ತದೆ. ಆ ಚಟುವಟಿಕೆಯನ್ನೇ ಮಾರ್ಕೆಟಿಂಗ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಹೆಚ್ಚಿನ ಗ್ರಾಹಕರನ್ನು ತಲುಪಲು ಕಂಪನಿಯು ಸಾಮಾಜಿಕ ಮಾಧ್ಯಮ ಮಾರ್ಕೆಟಿಂಗ್ ಅನ್ನು ಬಳಸುತ್ತಾರೆ. ಅಂದರೆ ನಮಗೆಲ್ಲ ತಿಳಿದಿರೋ ಹಾಗೆ ನಾವು ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಅಂದರೆ ಫೇಸ್ಬುಕ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು, ಮಾರಾಟಗಾರರು ಉತ್ಪನ್ನಗಳನ್ನು ಜಾಹೀರಾತು ಮೂಲಕ ಹೆಚ್ಚು ಸಂಖ್ಯೆಯ ಗ್ರಾಹಕರಿಗೆ ತಲುಪಿಸುತ್ತಾರೆ. ಅಂದರೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರ್ತಾ ಇರುತ್ತಲ್ವಾ, ಆ ರೀಲ್ಸ್ ಅಲ್ಲಿ ಹೆಚ್ಚು ಉತ್ಪಾದಕರು ಅಥವಾ ವ್ಯಾಪಾರಗಾರರು ತಮ್ಮ ವಸ್ತುವಿನ ಜಾಹೀರಾತು ಮೂಲಕ ಹೆಚ್ಚು ಸಂಖ್ಯೆಯ ಗ್ರಾಹಕರಿಗೆ ತಲುಪಿಸುತ್ತಾರೆ. ಈ ಪ್ರಕ್ರಿಯೆಯನ್ನು ಮಾರ್ಕೆಟಿಂಗ್ ಎಂದು ಕರೆಯಲ್ಪಡುತ್ತದೆ. ಮಾರ್ಕೆಟಿಂಗ್ ವ್ಯಾಖ್ಯಾನ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಪ್ರಸಿದ್ಧ ಲೇಖಕರಾದ ಫಿಲಿಪ್ ಕೋಟ್ಲರ್ ಮಾರ್ಕೆಟಿಂಗ್ ಅನ್ನು ವಿನಿಮಯ ಪ್ರಕ್ರಿಯೆಗಳ ಮೂಲಕ ಅಗತ್ಯಗಳನ್ನು ಪೂರೈಸುವ ಮಾನವ ಚಟುವಟಿಕೆ, ಮಾನವನ ಚಟುವಟಿಕೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇದೀಗ ಮಾರ್ಕೆಟಿಂಗ್ ಪರಿಕಲ್ಪನೆಗಳು. ಈ ಮಾರ್ಕೆಟಿಂಗ್ ಪರಿಕಲ್ಪನೆಗಳಲ್ಲಿ 5 ಪರಿಕಲ್ಪನೆಗಳು ಇವೆ. ಮೊದಲಿಗೆ ಉತ್ಪಾದನಾ ಪರಿಕಲ್ಪನೆ, ಉತ್ಪನ್ನದ ಪರಿಕಲ್ಪನೆ, ಮಾರಾಟದ ಪರಿಕಲ್ಪನೆ, ಮಾರ್ಕೆಟಿಂಗ್ ಪರಿಕಲ್ಪನೆ, ಸಾಮಾಜಿಕ ಪರಿಕಲ್ಪನೆ. ಈ 5 ಪರಿಕಲ್ಪನೆಗಳ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಮೊದಲಿಗೆ ಉತ್ಪಾದನಾ ಪರಿಕಲ್ಪನೆ. ಈ ಪರಿಕಲ್ಪನೆಯು ವ್ಯವಹಾರದಲ್ಲಿನ ಪರಿಕಲ್ಪನೆಗಳಲ್ಲಿ ಅತ್ಯಂತ ಹಳೆಯದು. ಈ ಪರಿಕಲ್ಪನೆ ಅತ್ಯಂತ ಪ್ರಾಚೀನವಾದದ್ದು. ಗ್ರಾಹಕರು ವ್ಯಾಪಕವಾಗಿ ಲಭ್ಯವಿರುವ ಮತ್ತು ಅಗ್ಗವಾದ ಉತ್ಪನ್ನಗಳನ್ನು ಆದ್ಯತೆ ನೀಡುತ್ತಾರೆ ಎಂದು ಅದು ಹೊಂದಿದೆ. ಈ ಪರಿಕಲ್ಪನೆಯ ಮೇಲೆ ಕೇಂದ್ರೀಕರಿಸುವ ವ್ಯವಸ್ಥಾಪಕರು ಹೆಚ್ಚಿನ ಉತ್ಪಾದನಾ ದಕ್ಷತೆ, ಕಡಿಮೆ ವೆಚ್ಚಗಳು ಮತ್ತು ಸಾಮೂಹಿಕ ವಿತರಣೆಯನ್ನು ಸಾಧಿಸುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಉದಾಹರಣೆಗೆ, ಕೊಕೊಕೋಲಾ ಕಂಪನಿಯು ಸಾಮೂಹಿಕ ಉತ್ಪಾದನೆ ಮತ್ತು ಉತ್ಪನ್ನಗಳ ಕಮ್ಮಿ ಬೆಲೆಗೆ ಗ್ರಾಹಕರಿಗೆ ಮಾರುತ್ತಾರೆ. ಇದರಿಂದ ಎಲ್ಲೆಡೆ ಗ್ರಾಹಕರಿಗೆ ಸುಲಭವಾಗಿ ಕೊಕೊಕೋಲಾ ಉತ್ಪನ್ನಗಳು ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಾರೆ. ಉದಾಹರಣೆಗೆ, ಕೊಕೊಕೋಲಾ ಕಂಪನಿ 1 ಲೀಟರ್ ಬಂದು ಇಲ್ಲ ಅಂದ್ರೂ 50 ರೂಪಾಯಿ. ಅದೇ ಕೊಕೊಕೋಲಾ 1 ಲೀಟರ್ ಪಾನಿಗೆ 1000 ರೂಪಾಯಿ ಏನಾದರೂ ಆ ಬೆಲೆಯನ್ನು ಇಟ್ಟಿದ್ದರೆ ತುಂಬಾ ಜನ ಗ್ರಾಹಕರು ಅದನ್ನು ಖರೀದಿನೇ ಮಾಡುತ್ತಿರಲಿಲ್ಲ. ಅದರಿಂದ ಕೊಕೊಕೋಲಾ ಕಂಪನಿಯು ಎಲ್ಲಾ ಗ್ರಾಹಕರಿಗೆ ಸುಲಭವಾಗಿ ಈ ಕೊಕೊಕೋಲಾ ಉತ್ಪನ್ನಗಳನ್ನು ಲಭ್ಯವಾಗುವಂತೆ ಕಮ್ಮಿ ಬೆಲೆಗೆ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುತ್ತಿದ್ದಾರೆ. ಉತ್ಪನ್ನದ ಪರಿಕಲ್ಪನೆ. ಉತ್ಪನ್ನದ ಪರಿಕಲ್ಪನೆ ಎಂದರೆ ಜನರು ಉತ್ಪನ್ನದ ಗುಣಮಟ್ಟ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಈ ಕಲ್ಪನೆಯನ್ನು ಬಹಳಷ್ಟು ಕಂಪನಿ ತಮ್ಮ ಉತ್ಪನ್ನಗಳನ್ನು ಅತ್ಯುತ್ತಮವಾಗಿ ಮಾಡಲು ಗಮನ ಹರಿಸುತ್ತವೆ. ಅವರ ಉತ್ತಮ ಉತ್ಪನ್ನಗಳು ರಚಿಸಿದ್ದಾರೆ, ಗ್ರಾಹಕರು ಅದನ್ನು ಖರೀದಿಸಲು ಬಯಸುತ್ತಾರೆ ಎಂದು ನಂಬುತ್ತಾರೆ. ಅಂದರೆ ಉದಾಹರಣೆಗೆ,
ಬ್ರ್ಯಾಂಡ್ ಉತ್ಪನ್ನಗಳು. ಬ್ರ್ಯಾಂಡ್ ಉತ್ಪನ್ನಗಳು ಹಿಂದಿನ ಭಾವನೆ ಸರಳವಾಗಿದೆ. ಬ್ರ್ಯಾಂಡ್ ಅಥವಾ ಅರ್ಥವು ಹೆಚ್ಚು ಧನಾತ್ಮಕವಾಗಿರುತ್ತದೆ. ಗ್ರಾಹಕರು ಅದರಿಂದ ಏನನ್ನಾದರೂ ಖರೀದಿಸುವ ಸಾಧ್ಯತೆ ಇದೆ. ಬ್ರ್ಯಾಂಡ್ ಉತ್ಪನ್ನಗಳು, ಒಂದು ಉದಾಹರಣೆಗೆ ಟಾಟಾ ಕಂಪನಿಯ ಪ್ರಾಡಕ್ಟ್ ಆರ್ ಉತ್ಪನ್ನಗಳು. ಇದು ಈ ಸಮಾಜದಲ್ಲಿ ಒಳ್ಳೆ ಬ್ರ್ಯಾಂಡ್ ಇಮೇಜ್ ಅನ್ನು ಹೊಂದಿದೆ. ಈ ಉತ್ಪನ್ನಗಳನ್ನು ಖರೀದಿಸುವಾಗ ಗ್ರಾಹಕರು ಬಲವಾಗಿ ಈ ಉತ್ಪನ್ನಗಳನ್ನು ಖರೀದಿಸಲು ಮುಂದೆ ಬರುತ್ತಾರೆ. ಇದು ಉತ್ಪನ್ನದ ಪರಿಕಲ್ಪನೆ. ಮುಂದಿನದಾಗಿ ಮಾರಾಟದ ಪರಿಕಲ್ಪನೆ. ಮಾರಾಟದ ಪರಿಕಲ್ಪನೆಯು ಮಾರ್ಕೆಟಿಂಗ್ ನಿರ್ವಹಣೆಯ ಒಂದು ಭಾಗವಾಗಿದೆ ಮತ್ತು ಮಾರ್ಕೆಟಿಂಗ್ ತಂತ್ರವನ್ನು ರೂಪಿಸುವ ಹಲವಾರು ಪರಿಕಲ್ಪನೆಗಳಲ್ಲಿ ಒಂದಾಗಿದೆ. ಮಾರಾಟ ಪರಿಕಲ್ಪನೆಯು ಪ್ರಾಥಮಿಕವಾಗಿ ಮಾರಾಟ ವಹಿವಾಟುಗಳನ್ನು ಉತ್ಪಾದಿಸುವುದರ ಮೇಲೆ ಕೇಂದ್ರೀಕರಿಸಲು ಖರೀದಿ ಮತ್ತು ಮಾರಾಟದ ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ. ಉದಾಹರಣೆಗೆ, ಚಾಕೊಲೇಟ್ ಮಿಠಾಯಿಗಳನ್ನು ಮಾರಾಟ ಮಾಡುವ ಕಂಪನಿಯನ್ನು ಪರಿಗಣಿಸಿ. ಉತ್ಪನ್ನವು ಕೆಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದರೂ ಆದ್ದರಿಂದ ಜಾಹೀರಾತು ಚಾಕೊಲೇಟ್ನ ರುಚಿ ಮತ್ತು ವಿನ್ಯಾಸ ಮತ್ತು ವಿಶೇಷ ಸತ್ಕಾರದ ಭೋಗದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಅಗತ್ಯವಿಲ್ಲದಿದ್ದರೂ ಸಹ ಕ್ಯಾಂಡಿ ಖರೀದಿಸಲು ಗ್ರಾಹಕರ ಮೇಲೆ ಪ್ರಭಾವ ಬೀರುತ್ತದೆ. ನೀವು ಚಾಕ್ಲೇಟ್, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಡೈರಿ ಮಿಲ್ಕ್, ಆ ಡೈರಿ ಮಿಲ್ಕ್ ಜಾಹೀರಾತು ನೋಡುತ್ತಿರುವಾಗ ಅವರು ಅದರ ರುಚಿ ಮತ್ತು ಅದರ ವಿನ್ಯಾಸ ಮತ್ತು ವಿಶೇಷವನ್ನು ಮಾತ್ರ ಅವರು ಆ ಜಾಹೀರಾತುಯಲ್ಲಿ ಹಾಕಿರುತ್ತಾರೆ. ಆದರೆ ಅದರಿಂದ ಯಾವ ರೀತಿ ಆರೋಗ್ಯ ಪ್ರಯೋಜನಗಳಿವೆ ಎಂಬ ಮಾಹಿತಿಯನ್ನು ಅವರು ಆ ಜಾಹೀರಾತುಯಲ್ಲಿ ಹಾಕಿರುವುದಿಲ್ಲ. ಅಂದರೆ ಇದು ಮಾರಾಟ ಮಾಡುವ ಒಂದು ಪರಿಕಲ್ಪನೆ. ಮುಂದನೇದಾಗಿ ಮಾರ್ಕೆಟಿಂಗ್ ಪರಿಕಲ್ಪನೆ. ಮಾರ್ಕೆಟಿಂಗ್ ಪರಿಕಲ್ಪನೆಯು ಗ್ರಾಹಕರ ಅಗತ್ಯಗಳ ಮೇಲೆ ಕೇಂದ್ರೀಕರಿಸುವ ವ್ಯಾಪಾರ ತತ್ವವಾಗಿದೆ. ಕಂಪನಿಯು ತನ್ನ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ಮೂಲಕ ತನ್ನ ಗುರಿಗಳನ್ನು ಸಾಧಿಸಬಹುದು ಎಂಬ ಕಲ್ಪನೆಯನ್ನು ಆಧರಿಸಿದೆ. ಮಾರ್ಕೆಟಿಂಗ್ ಪರಿಕಲ್ಪನೆಯು 4 ಸ್ತಂಭಗಳನ್ನು ಆಧರಿಸಿದೆ: ಗುರಿ ಮಾರುಕಟ್ಟೆ, ಗ್ರಾಹಕರ ಅಗತ್ಯತೆಗಳು, ಸಮಗ್ರ ಮಾರುಕಟ್ಟೆ ಮತ್ತು ಲಾಭದಾಯಕತೆ. ಉದಾಹರಣೆಗೆ, ಮನೆ ಬಾಗಿಲಿಗೆ ವಿತರಣೆ, ಆನ್ಲೈನ್ ಖರೀದಿ ಮತ್ತು ವಿವಿಧ ಪ್ರದೇಶಗಳಿಗೆ ಅನುಗುಣವಾಗಿ ಆಹಾರ ಮೆನು ಐಟಂಗಳ ಮಾರ್ಕೆಟಿಂಗ್ ಪರಿಕಲ್ಪನೆಯ ಎಲ್ಲ ಉದಾಹರಣೆಗಳಾಗಿವೆ. ಈ ತಂತ್ರಗಳು ಗ್ರಾಹಕರ ಅಗತ್ಯತೆಗಳು ಮತ್ತು ಅಗತ್ಯಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಉದಾಹರಣೆಗೆ, ನಾವು ಕರ್ನಾಟಕದವರು. ಕರ್ನಾಟಕದಲ್ಲಿ ಆಹಾರ ಮೆನ್ಯೂ ಎಂಬ ವಿಷಯಕ್ಕೆ ಬಂದರೆ ನಮಗೆ ಮುದ್ದೆ ಮತ್ತು ಸಾರು ಇದು ಪ್ರಸಿದ್ಧಿಯಾಗಿದೆ. ಅದೇ ರೀತಿ ನಾರ್ತ್ ಇಂಡಿಯನ್ ಅವರಿಗೆ ಮುದ್ದೆ ಮತ್ತು ಸಾರು ಒದಗಿಸಿದರೆ ಅವರು ಅದಕ್ಕೆ ಹೊಂದಿಕೊಳ್ಳುವುದಿಲ್ಲ. ಅದರಿಂದ ಮಾರ್ಕೆಟಿಂಗ್ ಪರಿಕಲ್ಪನೆಗೆ ಬಗ್ಗೆ ನಾವು ತುಂಬಾ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಂದನೇದಾಗಿ ಸಾಮಾಜಿಕ ಪರಿಕಲ್ಪನೆ. ಸಾಮಾಜಿಕ ಪರಿಕಲ್ಪನೆ ಅಂದರೆ ಮಾರ್ಕೆಟಿಂಗ್ ಅಲ್ಲಿ ಅದು ಮಾರ್ಕೆಟಿಂಗ್ನ ತತ್ವವಾಗಿದ್ದು ಅದು ಲಾಭವನ್ನು ಗಳಿಸುತ್ತಿರುವಾಗ ಸಮಾಜದ ಮೇಲೆ ಅದರ ಪ್ರಭಾವವನ್ನು ಪರಿಗಣಿಸಲು ಕಂಪನಿಯು ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ. ಅಂದರೆ ಕಂಪನಿಯು ಲಾಭವನ್ನು ಗಳಿಸುತ್ತಿರುವಾಗ ಸಮಾಜದ ಮೇಲೆ ಅವರು ಹೇಗೆ ಪರಿಣಾಮವನ್ನು ಬೀರುತ್ತಾರೆ ಎಂಬುದು ಒತ್ತಿ ಹೇಳುತ್ತದೆ ಸಾಮಾಜಿಕ ಪರಿಕಲ್ಪನೆ. ಹೆಚ್ಚಿನ ಒಳಿತನ್ನು ಕೇಂದ್ರೀಕರಿಸುವ ಮೂಲಕ ವ್ಯವಹಾರಗಳು ಗ್ರಾಹಕರೊಂದಿಗೆ ಪರಸ್ಪರ ಪ್ರಯೋಜನಕಾರಿ ಸಂಬಂಧಗಳನ್ನು ರಚಿಸಬಹುದು ಎಂಬ ಕಲ್ಪನೆಯು ಇದು ಆಧರಿಸಿದೆ. ಉದಾಹರಣೆಗೆ, ಡವ್ ಬ್ಯೂಟಿ ರಿಯಲ್ ಬ್ಯೂಟಿ ಕ್ಯಾಂಪೇನ್ ಮೂಲಕ ವೈವಿಧ್ಯಮಯ
ದೇಹದ ಆಕಾರಗಳು ಮತ್ತು ಚರ್ಮದ ಬಣ್ಣಗಳೊಂದಿಗೆ ಮಹಿಳೆಯರನ್ನು ಪ್ರದರ್ಶಿಸುವ ಮೂಲಕ ಡವ್ ಹೆಚ್ಚು ಅಂತರ್ಗತ ರೀತಿಯ ಸೌಂದರ್ಯಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಇಂದಿನ ಸಮಾಜದಲ್ಲಿ ಸಾಮಾನ್ಯವಾಗಿರುವ ಸಾಂಪ್ರದಾಯಿಕ ರೂಪಗಳಿಗೆ ಸವಾಲು ಹಾಕುತ್ತದೆ. ಇದು ಮಾರ್ಕೆಟಿನ ಪರಿಕಲ್ಪನೆ. ಈಗ ಮಾರ್ಕೆಟ್ನ ವಿಕಾಸ, ಯಾವ ರೀತಿ ಮಾರ್ಕೆಟಿಂಗ್ ವಿಕಾಸವಾಗಿದೆ ಎಂಬ ವಿಷಯದ ಬಗ್ಗೆ ಮೊದಲಿಗೆ ಉತ್ಪಾದನಾ ದೃಷ್ಟಿಕೋನ ಯುಗ 1800ರಿಂದ 1920ರವರೆಗೆ. ಉತ್ಪಾದನಾ ದೃಷ್ಟಿಕೋನ ಯುಗ ಅಥವಾ ಉತ್ಪಾದನಾ ಯುಗವು 1800ರಿಂದ 1920ರವರೆಗಿನ ಅವಧಿಯಾಗಿದ್ದು, ವ್ಯಾಪಾರಗಳು ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಸಾಮೂಹಿಕ ಉತ್ಪಾದನೆ ಮತ್ತು ದಕ್ಷತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಂದರೆ ಈ ವಿಕಾಸ, ಈ ಯುಗದಲ್ಲಿ ಏನಾಗುತ್ತಿದೆ ಎಂದರೆ ವ್ಯಾಪಾರಗಳು ವೆಚ್ಚವನ್ನು ಕಡಿಮೆ, ಅಂದರೆ ಅವರ ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಮಾರಾಟವನ್ನು ಹೆಚ್ಚು ಮಾಡಲು ಸಾಮೂಹಿಕ ಉತ್ಪಾದನೆ ಮತ್ತು ದಕ್ಷತೆಯ ಮೇಲೆ ಕೇಂದ್ರೀಕರಿಸುವುದು. ಎರಡನೆಯದು ಮಾರಾಟ ದೃಷ್ಟಿಕೋನ ಯುಗ 1920ರಿಂದ 1940ರವರೆಗೆ. ಮಾರಾಟದ ದೃಷ್ಟಿಕೋನ ಯುಗ ಅಥವಾ ಮಾರಾಟದ ಯುಗವು 1920ರಿಂದ 1940ರವರೆಗಿನ ಮಾರುಕಟ್ಟೆ ಇತಿಹಾಸದಲ್ಲಿ ವ್ಯಾಪಾರಗಳು ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಮೇಲೆ, ಮಾರಾಟದ ಪ್ರಮಾಣ ಮತ್ತು ಲಾಭದ ಮೇಲೆ ಕೇಂದ್ರೀಕರಿಸಿದ ಅವಧಿಯಾಗಿದೆ. ಈ ಯುಗದಲ್ಲಿ ಯಾವುದಕ್ಕೆ ಅವರು ತುಂಬಾನೇ ವ್ಯಾಖ್ಯಾನಿಸಿದ್ದಾರೆ ಎಂದರೆ, ಅವರು ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಮೇಲೆ ಅವರು ವ್ಯಾಖ್ಯಾನಿಸಿದ್ದಾರೆ. ಮುಂದಿನ ಯುಗ ಮಾರ್ಕೆಟಿಂಗ್ ದೃಷ್ಟಿಕೋನ ಯುಗ 1940ರಿಂದ 1970ರವರೆಗೆ. 1940ರಿಂದ 1970ರವರೆಗಿನ ಮಾರ್ಕೆಟಿಂಗ್ ದೃಷ್ಟಿಕೋನ ಯುಗವು ಗ್ರಾಹಕರನ್ನು ಮೊದಲ ಸ್ಥಾನದಲ್ಲಿರಿಸುವ ಮಾರ್ಕೆಟಿಂಗ್ನಲ್ಲಿ ಗಮನಾರ್ಹ ಬದಲಾವಣೆಯ ಅವಧಿಯಾಗಿದೆ. ಈ ಯುಗದಲ್ಲಿ ಮಾರುಕಟ್ಟೆ ವಿಭಾಗದ ಏರಿಕೆಯನ್ನು ಕಂಡಿತು. ಈ ಯುಗದಲ್ಲಿ ಏನಾಗ್ತಾ ಇದೆ? ಮಾರುಕಟ್ಟೆಯ ವಿಭಾಗದಲ್ಲಿ ಏರಿಕೆಯನ್ನು ಕಂಡುತ್ತಿದೆ. ಇದು ಗ್ರಾಹಕರ ಅಗತ್ಯಗಳನ್ನು ಗುರುತಿಸುವುದು ಮತ್ತು ಖರೀದಿದಾರರ ನಿರ್ದಿಷ್ಟ ಗುಂಪುಗಳನ್ನು ಅನನ್ಯ ಉತ್ಪನ್ನಗಳನ್ನು ನೀಡಲು ಒಳಗೊಳ್ಳುತ್ತದೆ. ಯುಗದಲ್ಲಿ ಗುರುತಿಸುತ್ತಿದ್ದಾರೆ ಮತ್ತು ಖರೀದಿದಾರರ ನಿರ್ದಿಷ್ಟ ಗುಂಪುಗಳಿಗೆ ಅನನ್ಯ ಉತ್ಪನ್ನಗಳನ್ನು ನೀಡುವುದನ್ನು ಒಳಗೊಂಡಿರುತ್ತದೆ. ನಾಲ್ಕನೆಯ ಯುಗ ಅದು ಸಾಮಾಜಿಕ ದೃಷ್ಟಿಕೋನ ಯುಗ 1970ರಿಂದ ಇಂದಿನವರೆಗೆ. ಸಾಮಾಜಿಕ ದೃಷ್ಟಿಕೋನ 1970ರ ದಶಕದಲ್ಲಿ ಪ್ರಾರಂಭವಾದ ಮತ್ತು ಇಂದಿಗೂ ಮುಂದುವರಿಯುತ್ತಿರುವ ಮಾರ್ಕೆಟಿಂಗ್ ಯುಗವಾಗಿದೆ. ಗ್ರಾಹಕರು ಮತ್ತು ಪರಿಸರದ ಮೇಲೆ ಅದರ ಮಾರ್ಕೆಟಿಂಗ್ ಪ್ರಭಾವವನ್ನು ಪರಿಗಣಿಸಲು ಕಂಪನಿಯು ಜವಾಬ್ದಾರಿಯನ್ನು ಇದು ಒತ್ತಿ ಹೇಳುತ್ತದೆ. ಏನನ್ನು ಒತ್ತಿ ಹೇಳುತ್ತದೆ? ಕಂಪನಿಯ ಜವಾಬ್ದಾರಿ ಯಾವುದರ ಮೇಲೆ? ಪರಿಸರದ ಮೇಲೆ ಮತ್ತು ಗ್ರಾಹಕರ ಮೇಲೆ ಯಾವ ರೀತಿ ಪರಿಗಣಿಸಲು ಕಂಪನಿಯ ಜವಾಬ್ದಾರಿಯನ್ನು ಈ ಯುಗವು ಒತ್ತಿ ಹೇಳುತ್ತದೆ. 1972ರಲ್ಲಿ ಗ್ರಾಹಕ ಚಳುವಳಿಯು ಗ್ರಾಹಕರ ಚಳುವಳಿಯ ಸಮಯದಲ್ಲಿ ಉದ್ಭವಿಸಿದ ಮಾರುಕಟ್ಟೆಯ ಟೀಕೆಗಳನ್ನು ಪರಿಹರಿಸಲು ಸಾಮಾಜಿಕ ಮಾರುಕಟ್ಟೆಯ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು. ಈಗ ಮಾರಾಟ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ. ಮಾರಾಟ, ಉತ್ಪನ್ನದ ಮೇಲೆ ಒತ್ತು ನೀಡಲಾಗುತ್ತದೆ. ಯಾವುದರ ಮೇಲೆ ಒತ್ತು ನೀಡಲಾಗುತ್ತದೆ? ಉತ್ಪನ್ನದ ಮೇಲೆ ಒತ್ತನ್ನು ನೀಡಲಾಗುತ್ತದೆ. ಮಾರ್ಕೆಟಿಂಗ್
ಗ್ರಾಹಕರ ಅಗತ್ಯಗಳ ಮೇಲೆ ಒತ್ತನ್ನು ನೀಡಲಾಗುತ್ತದೆ. ಮಾರಾಟದಲ್ಲಿ ಕಂಪನಿಯು ಮೊದಲು ಉತ್ಪನ್ನವನ್ನು ತಯಾರಿಸುತ್ತದೆ ಮತ್ತು ನಂತರ ಅದನ್ನು ಹೇಗೆ ಮಾರಾಟ ಮಾಡಬೇಕೆಂದು ಲೆಕ್ಕಾಚಾರ ಮಾಡುತ್ತದೆ. ಮಾರ್ಕೆಟಿಂಗ್ನಲ್ಲಿ ಕಂಪನಿಯು ಮೊದಲು ಗ್ರಾಹಕರ ಬಯಸುವುದನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಈ ಅಗತ್ಯಗಳನ್ನು ಪೂರೈಸಬಹುದು ಎಂದು ಲೆಕ್ಕ ಮಾಡುತ್ತದೆ. ಮಾರಾಟದಲ್ಲಿ ನಿರ್ವಹಣೆಯು ಮಾರಾಟ ಪರಿಣಾಮ ಆಧಾರಿತವಾಗಿದೆ. ಮಾರ್ಕೆಟಿಂಗ್ನಲ್ಲಿ ಮ್ಯಾನೇಜ್ಮೆಂಟ್ ಲಾಭ ಆಧಾರಿತವಾಗಿದೆ. ಮಾರಾಟದಲ್ಲಿ ಹಿಂದಿನ ಉತ್ಪನ್ನಗಳು ಮತ್ತು ಮಾರುಕಟ್ಟೆಗಳ ವಿಷಯದ ಯೋಜನೆಯು ಅಲ್ಪಾವಧಿಯು ಆಧಾರಿತವಾಗಿದೆ. ಮಾರ್ಕೆಟಿಂಗ್ ಅಲ್ಲಿ ಹೊಸ ಉತ್ಪನ್ನಗಳು, ನಾಳಿನ ಮಾರುಕಟ್ಟೆಗಳು ಮತ್ತು ಭವಿಷ್ಯದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯೋಜನೆಯು ದೀರ್ಘಾವಧಿಯ ಆಧಾರಿತವಾಗಿದೆ. ಮಾರಾಟದಲ್ಲಿ ಮಾರಾಟಗಾರರ ಅಗತ್ಯಯ ಮೇಲೆ ಒತ್ತಡ. ಯಾರ ಮೇಲೆ ಒತ್ತಡ ಬೀರುತ್ತಿದೆ? ಮಾರಾಟಗಾರರ ಅಗತ್ಯಗಳ ಮೇಲೆ ಒತ್ತಡವನ್ನು ಬೀರುತ್ತಿದೆ ಮಾರಾಟದಲ್ಲಿ. ಮಾರ್ಕೆಟಿಂಗ್ನಲ್ಲಿ ಖರೀದಿದಾರರ ಅಗತ್ಯಗಳ ಮೇಲೆ ಒತ್ತಡವನ್ನು ಬೀರುತ್ತದೆ. ಮಾರಾಟದಲ್ಲಿ ಒತ್ತಡ ಮತ್ತು ಮಾರ್ಕೆಟಿಂಗ್ ಅಲ್ಲಿ ಸಂತೋಷಗೊಂಡ ಗ್ರಾಹಕರ ಮೇಲೆ ಒತ್ತಡವನ್ನು ಬೀರುತ್ತದೆ. ಇದೀಗ ಮಾರ್ಕೆಟಿಂಗ್ ಪ್ರಾಮುಖ್ಯತೆ ಅಂದ್ರೆ ಇಂಪಾರ್ಟೆಂಟ್. ನಾವು ಏಕೆ ಈ ಮಾರ್ಕೆಟಿಂಗ್ ಎಂಬ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು? ಮೊದಲಿಗೆ ಬ್ರ್ಯಾಂಡ್ ಜಾಗೃತಿಯನ್ನು ನಿರ್ವಹಿಸಿ. ಬ್ರ್ಯಾಂಡ್ ಜಾಗೃತಿಯನ್ನು ನಿರ್ವಹಿಸುವುದು ಯಾವ ರೀತಿ? ಬ್ರ್ಯಾಂಡ್ ಜಾಗೃತಿಯನ್ನು ನಿರ್ವಹಿಸುವುದು ಮಾರ್ಕೆಟಿಂಗ್ ಮಾರುಕಟ್ಟೆಯಲ್ಲಿ ಬಲವಾದ ಉಪಸ್ಥಿತಿಯನ್ನು ಸ್ಥಾಪಿಸಲು ಮತ್ತು ಗುರಿ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಏನ್ ಮಾಡ್ತಾ ಇದೆ ಅಂದ್ರೆ ಬಲವಾದ ಉಪಸ್ಥಿತಿಯನ್ನು ಸ್ಥಾಪಿಸಲು ಮತ್ತು ಗುರಿ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಈ ಮಾರ್ಕೆಟಿಂಗ್ ಸಹಾಯ ಮಾಡುತ್ತಿದೆ. ಬೆಳವಣಿಗೆ ಮತ್ತು ಲಾಭವನ್ನು ಹೆಚ್ಚಿಸಿ. ವ್ಯಾಪಾರೋದ್ಯಮ ಗ್ರಾಹಕರನ್ನು ಪಡೆದುಕೊಳ್ಳಲು ಮತ್ತು ಉಳಿಸಿಕೊಳ್ಳಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಮಾರ್ಕೆಟಿಂಗ್ ಎಂಬ ವಿಷಯ ಗ್ರಾಹಕರನ್ನು ಪಡೆದುಕೊಳ್ಳಲು ಮತ್ತು ಆ ಗ್ರಾಹಕರನ್ನು ಉಳಿಸಿಕೊಳ್ಳಲು ಮತ್ತು ಮಾರಾಟವನ್ನು ಹೆಚ್ಚು ಮಾಡಲು ಈ ಮಾರ್ಕೆಟಿಂಗ್ ಎಂಬ ವಿಷಯ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಗ್ರಾಹಕರಿಗೆ ಸಂಬಂಧವನ್ನು ಬೆಳೆಸುವುದು ಯಾವ ರೀತಿ? ಈ ಮಾರ್ಕೆಟಿಂಗ್ ಎಂಬ ವಿಷಯ ಗ್ರಾಹಕರಿಗೆ ಒಳ್ಳೆ ಸಂಬಂಧವನ್ನು ಬೆಳೆಸುವುದರ ಬಗ್ಗೆ ಈಗ ತಿಳಿಯೋಣ. ಗ್ರಾಹಕರು ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ದೀರ್ಘಾವಧಿಯ ಸಂಬಂಧಗಳನ್ನು ನಿರ್ವಹಿಸಲು ವ್ಯಾಪಾರೋದ್ಯಮಗಳಿಗೆ ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಅಂದರೆ ಯಾವ ರೀತಿ? ಗ್ರಾಹಕರಿಗೆ ಏನನ್ನು ಬಯಸುತ್ತಾರೋ, ಗ್ರಾಹಕರು ಅವರು ಏನು ಬಯಸುತ್ತಾರೋ ಅದನ್ನು ಮೊದಲು ಮಾರಾಟಗಾರರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರೊಂದಿಗೆ ದೀರ್ಘಾವಧಿಯ ಸಂಬಂಧಗಳನ್ನು ನಿರ್ವಹಿಸಲು ವ್ಯಾಪಾರೋದ್ಯಮಗಳಿಗೆ ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಮುಂದನೆಯದಾಗಿ ಪ್ರಸ್ತುತವಾಗಿರಿ. ವ್ಯಾಪಾರಿಗಳು ತಮ್ಮ ಗ್ರಾಹಕರಿಗೆ ಮತ್ತು ಅವರ ಡೊಮೇನ್ನಲ್ಲಿ ಪ್ರಸ್ತುತವಾಗಿರಲು ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಯಾವುದಕ್ಕೆ ಸಹಾಯ ಮಾಡುತ್ತದೆ? ವ್ಯಾಪಾರಿಗಳು ತಮ್ಮ ಗ್ರಾಹಕರು ಮತ್ತು ಅವರ ಡೊಮೇನ್ನಲ್ಲಿ ಪ್ರಸ್ತುತವಾಗಿರಲು ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಬ್ರ್ಯಾಂಡ್ ಇಮೇಜ್ ಅನ್ನು ರೂಪಿಸಿ. ಬ್ರ್ಯಾಂಡ್ ಇಮೇಜ್ ಅನ್ನು ಯಾರು ರೂಪಿಸುತ್ತಾರೆ? ವ್ಯಾಪಾರಿಗಾರರು ಅಥವಾ ಉತ್ಪನ್ನಗಾರರು. ಅವರು ತಮ್ಮ ಉತ್ಪನ್ನಗಳ ಮೇಲೆ ಬ್ರ್ಯಾಂಡ್ ಇಮೇಜ್ ಅನ್ನು ರೂಪಿಸುತ್ತಾರೆ. ವ್ಯಾಪಾರಗಳು ಅಥವಾ
ಅವರು ತಿಳಿಸಲು ಬಯಸುವ ಬ್ರ್ಯಾಂಡ್ ಇಮೇಜ್ ಅನ್ನು ರೂಪಿಸಲು ಮಾರ್ಕೆಟಿಂಗ್ ತುಂಬಾನೇ ಸಹಾಯ ಮಾಡುತ್ತದೆ. ಗ್ರಾಹಕರಿಗೆ ಶಿಕ್ಷಣ ನೀಡಿ ಮಾರಾಟವನ್ನು ಮಾರಾಟವನ್ನು ಹೆಚ್ಚಿಸುವ ಉತ್ಪನ್ನ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಶಿಕ್ಷಣ ನೀಡಲು ಮಾರ್ಕೆಟಿಂಗ್ ತುಂಬಾನೇ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಾನು ಒಂದು ವಸ್ತುವನ್ನು ಖರೀದಿಸಿದ್ದೇನೆ. ಆ ವಸ್ತುವನ್ನು ಹೇಗೆ ಬಳಸುವುದು ಎಂಬ ಮಾಹಿತಿ ನನಗೆ ಗೊತ್ತಿಲ್ಲದಿದ್ದಾಗ ಅದನ್ನು ಉತ್ಪಾದಕರು ಅಥವಾ ಮಾರಾಟಗಾರರು ಅದರ ಬಗ್ಗೆ ನಮಗೆ ಶಿಕ್ಷಣ ನೀಡಿದಾಗ ನಮಗೆ ಹೆಚ್ಚು ಅರಿವು ಮೂಡುತ್ತದೆ ಆ ಒಂದು ಉತ್ಪನ್ನದ ಮೇಲೆ. ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಿ. ಈ ಮಾರ್ಕೆಟಿಂಗ್ ಎಂಬ ವಿಷಯ ಹಲವು ಜನರಿಗೆ ಅಥವಾ ಅನೇಕ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಉದಾಹರಣೆಗೆ, ಬ್ರೋಕರ್ಗಳಾಗಿರಬಹುದು, ಕಮಿಷನ್ ಏಜೆಂಟ್ಗಳಾಗಿರಬಹುದು, ಟ್ರಕ್ ಆಪರೇಟರ್ಗಳಾಗಿರಬಹುದು, ಸೇಲ್ಸ್ಮ್ಯಾನ್ ಆಗಿರಬಹುದು ಮತ್ತು ಕಾಪಿ ರೈಟರ್ಗಳು ಸೇರಿದಂತೆ ಅನೇಕ ಜನರಿಗೆ ಮಾರ್ಕೆಟಿಂಗ್ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಮುಂದನೇದಾಗಿ, ಅಭಿವೃದ್ಧಿಶೀಲಿ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್. ಹೆಚ್ಚಿನ ಮಾರುಕಟ್ಟೆಗಳು ಮಾರಾಟರ ಮಾರುಕಟ್ಟೆಗಳಾಗಿ ಉಳಿದಿವೆ. ಮಾರಾಟಗಾರನು ಪ್ರಾಬಲ್ಯ ಹೊಂದಿದ್ದಾನೆ ಮತ್ತು ಅವನು ಅನುಕೂಲಕ್ಕಾಗಿ ಸರಕು ಮತ್ತು ಸೇವೆಗಳ ಬಳಕೆ, ಮಾದರಿ, ಬೆಲೆಗಳು ಮತ್ತು ಗುಣಮಟ್ಟವನ್ನು ಪ್ರಭಾವಿಸುತ್ತಾರೆ. ಅನೇಕ ತಯಾರಕರು ಮಾರಾಟ ಪರಿಕಲ್ಪನೆಯನ್ನು ನಂಬುತ್ತಾರೆ ಮತ್ತು ಗ್ರಾಹಕರ ತೃಪ್ತಿಯ ಬಗ್ಗೆ ಕಡಿಮೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಲಭ್ಯವಿರುವ ವಿವಿಧ ಸರಕುಗಳು ಮತ್ತು ಸೇವೆಗಳು ಸೀಮಿತವಾಗಿವೆ ಮತ್ತು ಅವುಗಳ ಗುಣಮಟ್ಟವು ಸುಧಾರಣೆಯ ಅಗತ್ಯವಿರಬಹುದು. ಪರಿಣಾಮಕಾರಿ ಸ್ಪರ್ಧೆಯ ಕೊರತೆಯೇ ತಯಾರಕರು ತಾವು ಉತ್ಪಾದಿಸಿದ ಎಲ್ಲವನ್ನೂ ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತದೆ. ಗ್ರಾಹಕರು ಮಾರುಕಟ್ಟೆಯಲ್ಲಿ ಸಿಗುವುದನ್ನು ಸ್ವೀಕರಿಸಿ ಖರೀದಿಸಬೇಕಾಗಿರುತ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ಕಡಿಮೆ ತಲಾ ಆದಾಯದ ಕಾರಣ ಜನರು ತಮ್ಮ ಆದಾಯ ಹೆಚ್ಚಿನ ಭಾಗವನ್ನು ಅಗತ್ಯಗಳಿಗಾಗಿ ಖರ್ಚು ಮಾಡುತ್ತಾರೆ ಮತ್ತು ವಿವೇಚನೆಯ ವೆಚ್ಚಕ್ಕಾಗಿ ಸ್ವಲ್ಪ ಹಣ ಲಭ್ಯವಿದೆ. ಅಂದರೆ, ಉದಾಹರಣೆಗೆ, ನನ್ನ ತಿಂಗಳಿನ ಆದಾಯ 15,000. ಆ 15,000ದಲ್ಲಿ ಎಲ್ಲ ಖರ್ಚುಗಳು ಹೋಗಿ ಕೊನೆಯದಾಗಿ ನನಗೆ 1,000 ರೂಪಾಯಿಗಳು ಮಾತ್ರ ಉಳಿದಿರುತ್ತದೆ. ಆ 1,000 ರೂಪಾಯಿಗಳು ನಮಗೆ ಬೇಕಾದ ವಸ್ತುಗಳು ಮಾತ್ರ ನಾನು ಉಪಯೋಗಿಸಿಕೊಳ್ಳುತ್ತೇನೆ. ಅದೇ ರೀತಿ ನನಗೆ ಹೆಚ್ಚು ಹಣ ಉಳಿದಿದ್ದರೆ ನಾನು ದೊಡ್ಡ ವಸ್ತುಗಳನ್ನು ನಾನು ಖರೀದಿಸಬಹುದಾಗಿರುತ್ತದೆ. ಸೀಮಿತ ಆದಾಯದಲ್ಲಿ ಜನರು ಅನೇಕ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಸಾಧ್ಯವಾಗಿರಬಹುದು. ಆದಾಯವು ಬಳಕೆಯ ಮಾದರಿಗಳನ್ನು ನಿರ್ಧರಿಸುವಂತೆ ಮಾರುಕಟ್ಟೆಯ ವ್ಯಾಪ್ತಿಯನ್ನು ಸಹ ಆದಾಯದಿಂದ ನಿರ್ಧರಿಸಲಾಗುತ್ತದೆ. ಗ್ರಾಹಕರು ಜ್ಞಾನ ಮತ್ತು ಅವರ ಹಕ್ಕುಗಳ ಬಗ್ಗೆ ಅರಿವು ಕೂಡ ಸೀಮಿತವಾಗಿದೆ, ಏಕೆಂದರೆ ಅವರು ಮಾರ್ಕೆಟಿಂಗ್ ಚಟುವಟಿಕೆಗಳಿಗೆ ಹೆಚ್ಚು ಒಡ್ಡಿಕೊಳ್ಳುವುದಿಲ್ಲ. ಅಂದರೆ, ನಮಗೆ ನಮ್ಮ ಹಕ್ಕುಗಳು, ಅಂದರೆ ಗ್ರಾಹಕರಿಗೆ ಜ್ಞಾನವನ್ನು ಕೊಡಬೇಕು ಮತ್ತು ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಬೇಕು. ಈ ನಿಯಮಗಳಲ್ಲಿ ಒಬ್ಬರಿಗೆ ಮಾನ್ಯತೆ ಇಲ್ಲದಿದ್ದರೆ ಹೆಚ್ಚಿನ ಗುಣಮಟ್ಟ, ಉತ್ತಮ ಸೇವೆ ಮತ್ತು ವ್ಯಾಪಕ ಆಯ್ಕೆಯ ಬಗ್ಗೆ ತಿಳಿದುಕೊಳ್ಳಲು ಕಷ್ಟ. ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳ ಗ್ರಾಹಕರು ತಮ್ಮ ದೇಶದಲ್ಲಿ ಲಭ್ಯವಿರುವುದರಲ್ಲಿಯೇ ತೃಪ್ತಿಯಾಗುವಂತೆ ಕಂಡುಬರುತ್ತದೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳು
ಕ್ರೆಡಿಟ್ ಸೌಲಭ್ಯಗಳು ಪ್ಯಾಕಿಂಗ್ ಮತ್ತು ವಿತರಣಾ ವ್ಯವಸ್ಥೆಗಳು, ಮಾರಾಟದ ನಂತರದ ಸೇವೆಗಳು, ಉತ್ಪನ್ನ ಗ್ಯಾರಂಟಿ, ಮನಿ ಬ್ಯಾಂಕ್ ಗ್ಯಾರಂಟಿ ಮುಂತಾದ ಘೋಷಕ ಸೇವೆಗಳು ಸಹ ಅಭಿವೃದ್ಧಿಶೀಲಿ ರಾಷ್ಟ್ರಗಳಲ್ಲಿ ಕಡಿಮೆ. ಇಂಥ ಸೇವೆಗಳು ಅಭಿವೃದ್ಧಿಶೀಲಿ ರಾಷ್ಟ್ರಗಳಲ್ಲಿ ಕಡಿಮೆಯಾಗಿ ಸೌಲಭ್ಯವಿದೆ. ಯಾವ ಯಾವ ರೀತಿ ಸೌಲಭ್ಯಗಳು ಎಂದರೆ ಡಿಪಾರ್ಟ್ಮೆಂಟ್ಗಳಾಗಿರಬಹುದು, ಕ್ರೆಡಿಟ್ ಸೌಲಭ್ಯಗಳಾಗಿರಬಹುದು, ಪ್ಯಾಕಿಂಗ್ ಆಗಿರಬಹುದು, ವಿತರಣಾ ವ್ಯವಸ್ಥೆಗಳಾಗಿರಬಹುದು, ಮಾರಾಟದ ನಂತರ ಸೇವೆಗಳಾಗಿರಬಹುದು, ಉತ್ಪನ್ನದ ಗ್ಯಾರಂಟಿ ಆಗಿರಬಹುದು, ಮನಿ ಬ್ಯಾಂಕ್ ಗ್ಯಾರಂಟಿ ಆಗಿರಬಹುದು, ಮುಂತಾದ ಪೋಷಕ ಸೇವೆಗಳು ಸಹ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತುಂಬಾನೇ ಕಡಿಮೆಯಾಗಿದೆ. ಇದೀಗ ನಾವು ಮಾರ್ಕೆಟಿಂಗ್ ಮಿಶ್ರಣದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಉತ್ಪನ್ನ ಪರಿಕಲ್ಪನೆ ಆರ್ ಉತ್ಪನ್ನ ಮಿಶ್ರಣ ಇದು ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ಐಟಂ ಅಥವಾ ಸೇವೆಯನ್ನು ಪ್ರತಿನಿಧಿಸುತ್ತದೆ. ಉತ್ಪನ್ನ ಅಥವಾ ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾರಾಟ ಮಾಡಲು ಅಥವಾ ಮಾರಾಟ ಮಾಡಲು ಸ್ಪರ್ಧಾತ್ಮಕ ಉತ್ಪನ್ನಗಳು ಅಥವಾ ಸೇವೆಗಳಿಂದ ಯಾವುದು ಭಿನ್ನವಾಗಿದೆ ಇದನ್ನು ಗುರುತಿಸುವುದರ ಮೂಲಕ ಇದು ತುಂಬಾನೇ ಮುಖ್ಯವಾಗಿದೆ. ಅದರೊಂದಿಗೆ ಇತರ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡಬಹುದೇ ಎಂಬ ನಿರ್ಧರಿಸಲು ಸಹ ಮುಖ್ಯವಾಗಿದೆ. ಉದಾಹರಣೆಗೆ, ನಾನು ಒಬ್ಬ ಉತ್ಪಾದಕ. ನಾನು ಯಾವ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಬೇಕು ಎಂಬುದು ನಾನು ಅರ್ಥ ಮಾಡಿಕೊಳ್ಳಬೇಕು. ಗ್ರಾಹಕರು ಯಾವ ಉತ್ಪನ್ನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಮತ್ತು ಗ್ರಾಹಕರ ತೃಪ್ತಿಗೆ ನಾನು ಯಾವ ಉತ್ಪನ್ನಗಳನ್ನು ತಯಾರಿಸಬೇಕು ಎಂಬುದು ಉತ್ಪನ್ನನಿಗೆ ಮತ್ತು ಮಾರಾಟಗಾರನಿಗೆ ತುಂಬಾ ಉತ್ಪನ್ನದ ಮಿಶ್ರಣದ ಬಗ್ಗೆ ಅರಿವು ಇರಬೇಕು. ಬೆಲೆ ಮಿಶ್ರಣದಲ್ಲಿ ಉತ್ಪನ್ನದ ಮಾರಾಟ ಬೆಲೆಯು ಗ್ರಾಹಕರು ಅದನ್ನು ಪಾವತಿಸಲು ಸಿದ್ಧರಿದ್ದಾರೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಮಾರ್ಕೆಟಿಂಗ್ ವೃತ್ತಿಪರರು ಸಂಶೋಧನೆ ಮತ್ತು ಅಭಿವೃದ್ಧಿ, ಉತ್ಪಾದನೆ, ಮಾರುಕಟ್ಟೆ ಮತ್ತು ವಿತರಣೆಗೆ ಸಂಬಂಧಿಸಿದ ವೆಚ್ಚಗಳನ್ನು ಪರಿಗಣಿಸಬೇಕು. ಇಲ್ಲದಿದ್ದರೆ ವೆಚ್ಚ ಆಧಾರಿತ ಬೆಲೆ ಎಂದು ಕರೆಯಲಾಗುತ್ತದೆ. ಪ್ರಾಥಮಿಕವಾಗಿ ಗ್ರಾಹಕರು ಗ್ರಹಿಸಿದ ಗುಣಮಟ್ಟ ಅಥವಾ ಮೌಲ್ಯವನ್ನು ಆಧರಿಸಿದ ಬೆಲೆಯನ್ನು ಮೌಲ್ಯ ಆಧಾರಿತ ಬೆಲೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನಾನು ಉತ್ಪನ್ನವನ್ನು ಉತ್ಪಾದಿಸಿದ್ದೇನೆ. ಆ ಉತ್ಪಾದನೆಗೆ ಎಷ್ಟು ಬೆಲೆಯನ್ನು ಇಡಬೇಕೆಂದು ಕೊಕೊಕೋಲಾ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡುತ್ತಿದ್ದೇನೆ. ಆ ಕೊಕೊಕೋಲಾ ಪ್ರಾಡಕ್ಟ್ ಅನ್ನು ಅಥವಾ ಉತ್ಪನ್ನವನ್ನು ನಾನು ಹೆಚ್ಚು ಬೆಲೆಗೆ ಈ ಮಾರುಕಟ್ಟೆಯಲ್ಲಿ ಬಿಟ್ಟರೆ ಅದನ್ನು ಯಾವ ಗ್ರಾಹಕರು ಸಹ ಖರೀದಿ ಮಾಡುವುದಿಲ್ಲ. ಅದೇ ರೀತಿ ನಾವು ಯಾವ ಬೆಲೆಗೆ ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಎಂಬ ಅರಿವು ಉತ್ಪಾದಕನಿಗೆ ಮತ್ತು ಮಾರಾಟಗಾರನಿಗೆ ಅವನು ಅರಿವು ಮೂಡಿಸಿಕೊಂಡಿರಬೇಕು. ಸ್ಥಳ ಮಿಶ್ರಣ ಅಂದರೆ ವಿತರಣೆಯ ಪ್ರದೇಶಗಳನ್ನು ನಿರ್ಧರಿಸುವಾಗ ಮಾರಾಟದ ಉತ್ಪನ್ನದ ಪ್ರಕಾರವನ್ನು ಪರಿಗಣಿಸುವುದು ಮುಖ್ಯವಾಗಿದೆ. ಪೇಪರ್ ಸರಕುಗಳಂತಹ ಮೂಲ ಗ್ರಾಹಕರು ಉತ್ಪನ್ನಗಳು ಅನೇಕ ಅಂಗಡಿಗಳಲ್ಲಿ ಸುಲಭವಾಗಿ ಲಭ್ಯವಿವೆ. ಪ್ರೀಮಿಯಂ ಗ್ರಾಹಕರು ಉತ್ಪನ್ನಗಳ ಆದಾಗ್ಯೂ ಸಾಮಾನ್ಯವಾಗಿ 5 ಅಂಗಡಿಗಳಲ್ಲಿ ಮಾತ್ರ ಲಭ್ಯವಿರುತ್ತವೆ. ಉದಾಹರಣೆಗೆ, ನಾನು ಉತ್ಪಾದನೆ ಮಾಡಿದ್ದೇನೆ, ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ್ದೇನೆ, ಅದಕ್ಕೆ ಬೆಲೆಯನ್ನು ನಾನು ಕೊಟ್ಟಿದ್ದೇನೆ. ಆ ವಸ್ತುವನ್ನು ಯಾವ ಸ್ಥಳದಲ್ಲಿ ನಾನು ಮಾರಾಟ ಮಾಡಬೇಕು ಎಂಬ ಅರಿವು ನಾನು ಉತ್ಪಾದನೆಗೆ ಮತ್ತು ಮಾರಾಟಗಾರನಿಗೆ ಇರಬೇಕಾಗಿದ್ದು.
ಉದಾಹರಣೆಗೆ ಕಂಬಳಿ ಸ್ವೆಟರ್ ಉತ್ಪಾದನೆ ಮಾಡಿದಾಗ ನಾನು ಚಳಿಗಾಲದಲ್ಲಿ ಮಾತ್ರ ನಾನು ಆ ಸ್ವೆಟರ್ ಎಂಬ ಪ್ರಾಡಕ್ಟ್ ಅನ್ನು ಒಂದು ಗ್ರಾಹಕರಿಗೆ ತಲುಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಬೇಸಿಗೆ ಕಾಲದಲ್ಲಿ ಆ ಸ್ವೆಟರ್ಗಳನ್ನು ಯಾವ ಗ್ರಾಹಕರು ಹೆಚ್ಚಾಗಿ ಅವರು ಖರೀದಿ ಮಾಡುವುದಿಲ್ಲ. ಅದೇ ರೀತಿ ಹಿಮಾಲಯಕ್ಕೆ ಹೋಗಿ ನಾನು ಸ್ವೆಟರ್ ಅನ್ನು ಗ್ರಾಹಕರಿಗೆ ಕೊಡಲು ಬಯಸಿದರೆ ಆವಾಗ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ತನ್ನ ಉತ್ಪನ್ನಗಳನ್ನು ಖರೀದಿ ಮಾಡುತ್ತಾರೆ. ಇದಕ್ಕೆ ಸ್ಥಳ ಮಿಶ್ರಣ ಎಂದು ಕರೆಯಲಾಗುತ್ತದೆ. ನಾವು ಉತ್ಪಾದಿಸಿದ ಪ್ರಾಡಕ್ಟ್ಗಳನ್ನು, ವಸ್ತುಗಳನ್ನು ಯಾವ ಸ್ಥಳದಲ್ಲಿ ಮಾರಾಟ ಮಾಡಬೇಕೆಂಬ ಅರಿವು ಪ್ರತಿಯೊಬ್ಬ ಮಾರಾಟಗಾರನಿಗೂ ಪ್ರತಿಯೊಬ್ಬ ಉತ್ಪಾದನೆಗೂ ಅರಿವು ಇರಬೇಕಾಗಿದ್ದು. ಮುಂದನೆಯದಾಗಿ ಪ್ರಚಾರ ಮಿಶ್ರಣ. ಜಂಟಿ ಮಾರ್ಕೆಟ್ ಪ್ರಚಾರಗಳನ್ನು ಪ್ರಚಾರ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಚಟುವಟಿಕೆಗಳು, ಜಾಹೀರಾತು, ಮಾರಾಟ ಪ್ರಚಾರ, ವೈಯಕ್ತಿಕ ಮಾರಾಟ ಮತ್ತು ಸಾರ್ವಜನಿಕ ಸಂಬಂಧಗಳನ್ನು ಒಳಗೊಂಡಿರಬಹುದು. ಮಾರ್ಕೆಟಿಂಗ್ ಮಿಶ್ರಣಕ್ಕೆ ನಿಗದಿಪಡಿಸಲಾದ ಬಡ್ಜೆಟ್ ಒಂದು ಪ್ರಮುಖ ಪರಿಗಣನೆಯಲ್ಲಿ ಮಾರ್ಕೆಟಿಂಗ್ ವೃತ್ತಿಪರರು ಮತ್ತು ಗುರಿ ಪ್ರೇಕ್ಷಕರನ್ನು ತಲುಪಲು ಪ್ರಯತ್ನಿಸುವಾಗ ಇತರ 3 Pಗಳಿಂದ ವಿವರಗಳನ್ನು ಒಳಗೊಂಡಿರುವ ಸಂದೇಶವನ್ನು ಎಚ್ಚರಿಕೆಯಿಂದ ನಿರ್ವಹಿಸುತ್ತಾರೆ. ಸಂದೇಶವನ್ನು ಸಂವಹನ ಮಾಡಲು ಉತ್ತಮ ಮಾಧ್ಯಮಗಳನ್ನು ನಿರ್ಣಯ ಮತ್ತು ಸಂವಹನ ಆರ್ಥಿಕತೆಯಲ್ಲಿ ಬಗ್ಗೆ ನಿರ್ಧಾರಗಳನ್ನು ಸಹ ಮುಖ್ಯವಾಗಿದೆ. ಉದಾಹರಣೆಗೆ, ನಾನು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ ನಂತರ ಬೆಲೆಯನ್ನು ಇಳಿಸಿದ ನಂತರ ಆ ವಸ್ತುವನ್ನು ಜನರಿಗೆ, ಅಂದರೆ ಗ್ರಾಹಕರಿಗೆ ಯಾವ ಮೂಲಕ ನಾನು ಅವರಿಗೆ ಗುರುತಿಸಬೇಕು ಅಥವಾ ನಾನು ಅವರಿಗೆ ಸೇಲ್ ಮಾಡಬೇಕು, ಅವರಿಗೆ ಕೊಡಬೇಕು ಎಂದರೆ ಅದಕ್ಕೆ ಪ್ರಚಾರ ಮಿಶ್ರಣ ತುಂಬಾನೇ ಮುಖ್ಯವಾಗಿರುತ್ತದೆ. ಅಂದರೆ ನಾನು ಉತ್ಪಾದಿಸಿದ ಒಂದು ವಸ್ತುವನ್ನು ಜಾಹೀರಾತು ಮೂಲಕ ಆವಾಗ ಹೇಳಿದ್ನಲ್ವ, ಅಂದರೆ ಸಾಮಾಜಿಕ ಮಾಧ್ಯಮಗಳು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಜಾಹೀರಾತು ಮೂಲಕ ನನ್ನ ವಸ್ತುಗಳನ್ನು ಪ್ರಚಾರಕ್ಕೆ ಬಿಟ್ಟರೆ ಅದು ಹೆಚ್ಚು ಜನರಿಗೆ ನನ್ನ ವಸ್ತುಗಳನ್ನು ಪ್ರಚಾರ ಮಾಡಿ ಆ ವಸ್ತುವನ್ನು ಖರೀದಿ ಮಾಡಲು ತುಂಬಾ ಸಹಾಯವಾಗುತ್ತದೆ. ಅದು ಪ್ರಚಾರ ಮಿಶ್ರಣವಾಗಿದೆ. ತೀರ್ಮಾನ. ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದು. ಯಾವ ವಿಷಯದ ಬಗ್ಗೆ ನಾವು ತಿಳಿದಿದ್ದೇವೆ ಎಂದರೆ, ಮೊದಲಿಗೆ ಉದ್ದೇಶಗಳಲ್ಲಿ ನಾವು ಯಾಕೆ ಈ ಮಾರ್ಕೆಟಿಂಗ್ ಎಂಬ ವಿಷಯವನ್ನು, ಮಾರ್ಕೆಟಿಂಗ್ ಎಂಬ ಘಟಕವನ್ನು ನಾವು ತಿಳಿದುಕೊಳ್ಳಬೇಕು. ಬರೀ ನಾವಲ್ಲ, ಪ್ರತಿಯೊಬ್ಬ ಗ್ರಾಹಕರು, ಪ್ರತಿಯೊಬ್ಬ ಮಧ್ಯವರ್ತಿಯು, ಪ್ರತಿಯೊಬ್ಬ ಉತ್ಪನ್ನಗಾರರು, ಪ್ರತಿಯೊಬ್ಬ ಮಾರಾಟಗಾರರು ಈ ಮಾರ್ಕೆಟಿಂಗ್ ಎಂಬ ವಿಷಯವನ್ನು ಅವರು ಅರಿತುಕೊಳ್ಳಬೇಕು. ಇದು ವಿವಿಧ ಮಾರ್ಕೆಟಿಂಗ್ ಪರಿಕಲ್ಪನೆಗಳನ್ನು ಅರ್ಥವನ್ನು ವಿವರಿಸುತ್ತದೆ. ಒಂದು, ಮಾರ್ಕೆಟಿಂಗ್ ಎಂಬ ಪದದ ಅರ್ಥ ಮತ್ತು ವಿವಿಧ ಮಾರ್ಕೆಟಿಂಗ್ ಪರಿಕಲ್ಪನೆಗಳು. ಆವಾಗೆ ತಿಳಿದುಕೊಂಡಿರುವ ಹಾಗೆ 5 ಪರಿಕಲ್ಪನೆಗಳ ಬಗ್ಗೆ ಅರ್ಥವನ್ನು ಮಾಡಿಸುತ್ತದೆ ಈ ಮಾರ್ಕೆಟಿಂಗ್ ಎಂಬ ವಿಷಯ. ವ್ಯಾಪಾರ, ಗ್ರಾಹಕ ಮತ್ತು ವ್ಯಾಪಾರೋದ್ಯಮ ಪ್ರಾಮುಖ್ಯತೆಯನ್ನು ತಿಳಿಸುವುದು. ಈ ಒಂದು ಮಾರ್ಕೆಟಿಂಗ್ ಎಂಬ ವಿಷಯ ಪ್ರಾಮುಖ್ಯತೆ ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ಎಂದರೆ, ಒಂದು ವ್ಯಾಪಾರಗಾರನಿಗೆ ಮತ್ತು ಗ್ರಾಹಕನಿಗೆ ಮತ್ತು ವ್ಯಾಪಾರೋದ್ಯಮದ ಪ್ರಾಮುಖ್ಯತೆಯನ್ನು ಈ ಒಂದು ಮಾರ್ಕೆಟಿಂಗ್ ಎಂಬ ವಿಷಯ ತಿಳಿಸಿಕೊಡುತ್ತದೆ. ಮತ್ತು ಅಭಿವೃದ್ಧಿಶೀಲಿ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್ ಅಂದರೆ ಅಂಡರ್ ಡೆವಲಪಿಂಗ್ ಆರ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಮಾರುಕಟ್ಟೆ ಯಾವ ಸ್ವರೂಪವನ್ನು ಒಳಗೊಂಡಿದೆ ಎಂಬ ವಿಷಯದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ.
ಮತ್ತು ಮಾರ್ಕೆಟಿಂಗ್ ಮಿಶ್ರಣದ ಪರಿಕಲ್ಪನೆಯನ್ನು ಚರ್ಚಿಸುವುದು. ಯಾವ ರೀತಿ ಈ ಮಾರ್ಕೆಟಿಂಗ್ ಮಿಶ್ರಣವು ಪ್ರತಿಯೊಬ್ಬ ಗ್ರಾಹಕನಿಗೂ, ಪ್ರತಿಯೊಬ್ಬ ವ್ಯಾಪಾರನಿಗೂ, ಪ್ರತಿಯೊಬ್ಬ ಮಧ್ಯವರ್ತಿಗೂ ಯಾವ ರೀತಿ ಈ ಮಾರ್ಕೆಟಿಂಗ್ ಮಿಶ್ರಣ ಉಪಯೋಗಕಾರಿಯಾಗಿರುತ್ತದೆ ಎಂಬುದು ನಾವು ತಿಳಿದುಕೊಂಡಿದ್ದೇವೆ. ಇದೀಗ ಉದಾಹರಣೆಗೆ ಮಾರುಕಟ್ಟೆ. ನಾವು ಒಂದು ವಸ್ತುವನ್ನು ಸ್ಥಾಪಿಸಿದಾಗ ಅಥವಾ ನಾವು ಒಂದು ವಸ್ತುವನ್ನು ಉತ್ಪಾದಿಸಿದಾಗ ಆ ಒಂದು ವಸ್ತುವನ್ನು ಎಲ್ಲೋ ಒಂದತ್ರ ಅಂದ್ರೆ ಗ್ರಾಹಕರಿಗೆ ನಾವು ನೇರವಾಗಿ ಮಾರಲು ತುಂಬಾನೇ ಕಷ್ಟವಾಗಿರುತ್ತದೆ. ಅದೇ ರೀತಿ ಈ ನಾನು ಉತ್ಪನ್ನ ಮಾಡಿದ ವಸ್ತುಗಳನ್ನು ನಾನು ಒಂದು ಸ್ಥಳಕ್ಕೆ ಹೋಗಿ ಯಾರು ವ್ಯಾಪಾರ ಮಾಡುತ್ತಾರಲ್ಲವೇ ಆ ವ್ಯಾಪಾರನಿಗೆ ನಾನು ಮಾರಾಟ ಮಾಡಿ ಆ ವ್ಯಾಪಾರನು ಗ್ರಾಹಕನಿಗೆ ಆ ಸ್ಥಳದಲ್ಲಿಯೇ ಮಾರಾಟ ಮಾಡುತ್ತಾನೆ. ಅಂದರೆ ಗ್ರಾಹಕನು ಆ ಸ್ಥಳಕ್ಕೆ ಹೋಗಿ ಯಾವ ವಸ್ತುಗಳು ಅವಶ್ಯಕವಾಗಿರುತ್ತದೋ ಆ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ಆ ಸ್ಥಳವನ್ನೇ ನಾವು ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ರೈತರು ತಾಜಾ ತರಕಾರಿಗಳನ್ನು ಮಾರಾಟ ಮಾಡುತ್ತಾರೆ. ಅಂದರೆ ಒಬ್ಬ ರೈತ ತಾನು ಬೆಳೆದ ತರಕಾರಿಗಳನ್ನು ಮಾರುಕಟ್ಟೆಗೆ ಹೋಗಿ ಅದನ್ನು ವ್ಯಾಪಾರನಿಗೆ ಮಾರಾಟ ಮಾಡುತ್ತಾನೆ. ನಂತರ ಗ್ರಾಹಕರು ಆ ಸ್ಥಳಕ್ಕೆ ಹೋಗುತ್ತಿದ್ದಾರೆ. ಗ್ರಾಹಕರು ಆ ಸ್ಥಳಕ್ಕೆ ಬಂದು ಆ ತರಕಾರಿಗಳನ್ನು ಖರೀದಿ ಮಾಡುತ್ತಾರೆ. ಆ ಸ್ಥಳವನ್ನೇ ನಾವು ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಈ ಮಾರುಕಟ್ಟೆಯ ಪದದ ಅರ್ಥ ನಾವು ತಿಳಿದುಕೊಂಡಿದ್ದೇವೆ. ಮಾರ್ಕೆಟಿಂಗ್ ಅಂದರೆ ಏನು? ಮಾರ್ಕೆಟಿಂಗ್ ಎನ್ನುವುದು ಉತ್ತಮ ಉತ್ಪನ್ನ ಅಥವಾ ಸೇವೆಯ ಖರೀದಿ ಅಥವಾ ಮಾರಾಟವನ್ನು ಉತ್ತೇಜಿಸಲು ಕಂಪನಿಯು ಕೈಗೊಳ್ಳುವ ಚಟುವಟಿಕೆಗಳು. ಇಲ್ಲಿ ಕಂಪನಿಯು ಚಟುವಟಿಕೆಗಳನ್ನು ಕೈಗೊಳ್ಳುತ್ತದೆ. ಅಂದರೆ ತಮ್ಮ ಒಂದು ಉತ್ಪನ್ನವನ್ನು ಗ್ರಾಹಕರಿಗೆ ಯಾವ ಮೂಲಕ ತಲುಪಿಸಬೇಕು ಎಂಬ ಚಟುವಟಿಕೆಗಳನ್ನು ಪ್ರತಿಯೊಬ್ಬ ಕಂಪನಿಗಳು ಈ ಮಾರ್ಕೆಟಿಂಗ್ ಪದದ ಅರ್ಥವನ್ನು ತಿಳಿದುಕೊಂಡಿರುತ್ತದೆ. ಅದೇ ರೀತಿ ಆ ಚಟುವಟಿಕೆಗಳು ಯಾವ ರೀತಿ ಇರುತ್ತದೆ ಎಂದರೆ ಒಂದು ಜಾಹೀರಾತು ಮೂಲಕ, ಇಲ್ಲಾಂದ್ರೆ ಪತ್ರಿಕೆಯ ಮೂಲಕ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವುದಕ್ಕೆ ತುಂಬಾನೇ ಸಹಾಯ ಮಾಡುತ್ತದೆ. ಉದಾಹರಣೆಗೆ ಹೆಚ್ಚಿನ ಗ್ರಾಹಕರಿಗೆ ತಲುಪಿಸಲು ಕಂಪನಿಯು ಸಾಮಾಜಿಕ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನು ಬಳಸುತ್ತದೆ. ಅಂದರೆ ನಾವು ಪ್ರತಿನಿತ್ಯ ಬಳಸುವ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತುಂಬಾನೇ ಜಾಹೀರಾತುಗಳು ಬರ್ತಾನೆ ಇರುತ್ತದೆ. ಈ ಪ್ರಕ್ರಿಯೆಯನ್ನೇ ಮಾರ್ಕೆಟಿಂಗ್ ಎಂದು ಕರೆಯಲ್ಪಡುತ್ತದೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಪ್ರಸಿದ್ಧ ಲೇಖಕರಾದ ಯಾರು? ಫಿಲಿಪ್ ಕೋಟ್ಲರ್ ಅವರು ಮಾರ್ಕೆಟಿಂಗ್ ಅನ್ನು ವಿನಿಮಯ ಪ್ರಕ್ರಿಯೆಗಳ ಮೂಲಕ ಅಗತ್ಯಗಳು ಮತ್ತು ಅಗತ್ಯಗಳನ್ನು ಪೂರೈಸುವ ಮಾನವನ ಚಟುವಟಿಕೆ. ಇಲ್ಲಿ ಮಾನವ ಚಟುವಟಿಕೆ ಇದ್ದರೆ ಮಾತ್ರ ಅದು ಮಾರ್ಕೆಟಿಂಗ್ ಎಂದು ಕರೆಯಲ್ಪಡುತ್ತದೆ. 5 ಮಾರ್ಕೆಟಿಂಗ್ ಪರಿಕಲ್ಪನೆಗಳಿವೆ. ಅದರಲ್ಲಿ ಮೊದಲಿಗೆ ಉತ್ಪಾದನಾ ಪರಿಕಲ್ಪನೆ, ಉತ್ಪನ್ನದ ಪರಿಕಲ್ಪನೆ, ಮಾರಾಟದ ಪರಿಕಲ್ಪನೆ, ಮಾರ್ಕೆಟಿಂಗ್ ಪರಿಕಲ್ಪನೆ, ಸಾಮಾಜಿಕ ಪರಿಕಲ್ಪನೆ. ಉತ್ಪಾದನಾ ಪರಿಕಲ್ಪನೆ ಎಂದರೇನು? ಈ ಪರಿಕಲ್ಪನೆಯು ವ್ಯವಹಾರದಲ್ಲಿನ ಪರಿಕಲ್ಪನೆಗಳಲ್ಲಿ ಅತ್ಯಂತ ಹಳೆಯದು. ಈ ಪರಿಕಲ್ಪನೆಯು ಅತ್ಯಂತ ಪ್ರಾಚೀನವಾದದ್ದು. ಗ್ರಾಹಕರು ವ್ಯಾಪಕವಾಗಿ ಲಭ್ಯವಿರುವ ಮತ್ತು ಅಗ್ಗವಾದ ಉತ್ಪನ್ನಗಳು ಆದ್ಯತೆ ನೀಡುತ್ತಾರೆ ಎಂದು ಇದು ಹೊಂದಿದೆ. ಈ ಪರಿಕಲ್ಪನೆಯ ಮೇಲೆ ಕೇಂದ್ರೀಕರಿಸುವ ವ್ಯವಸ್ಥಾಪಕರು ಹೆಚ್ಚಿನ ಉತ್ಪಾದನಾ ದಕ್ಷತೆ, ಕಡಿಮೆ ವೆಚ್ಚಗಳು ಮತ್ತು ಸಾಮೂಹಿಕ ವಿತರಣೆಯನ್ನು ಸಾಧಿಸುವುದರ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಉದಾಹರಣೆಗೆ ಕೊಕೊಕೋಲಾ, ಆವಾಗ ಉದಾಹರಣೆ ಕೊಟ್ಟಿದ್ನಲ್ವಾ, ಕೊಕೊಕೋಲಾ ಕಂಪನಿಯು ಸಾಮೂಹಿಕ ಉತ್ಪಾದನೆ ಮತ್ತು ಉತ್ಪನ್ನಗಳನ್ನು ಕಮ್ಮಿ ಬೆಲೆಗೆ, ಬರೀ ಕೊಕೊಕೋಲಾ ಕಂಪನಿಯಲ್ಲ, ತುಂಬಾ ಕಂಪನಿಗಳು ತಾನು ಉತ್ಪಾದನೆ ಮಾಡಿದ ಉತ್ಪನ್ನಗಳನ್ನು ಕಮ್ಮಿ ಬೆಲೆಗೆ ಗ್ರಾಹಕರಿಗೆ ಮಾರುತ್ತಾರೆ.
ಇದರಿಂದ ಎಲ್ಲೆಡೆ ಗ್ರಾಹಕರಿಗೆ ಸುಲಭವಾಗಿ ಕೊಕೊಕೋಲಾ ಆಗಿರ್ಬೋದು ಅಥವಾ ಇತರೆ ಉತ್ಪನ್ನಗಳನ್ನು ಸುಲಭವಾಗಿ ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಾರೆ. ಎರಡನೆಯದು ಉತ್ಪನ್ನದ ಪರಿಕಲ್ಪನೆ ಎಂದರೇನು? ಉತ್ಪನ್ನದ ಪರಿಕಲ್ಪನೆ ಎಂದರೆ ಜನರು ಉತ್ಪನ್ನದ ಗುಣಮಟ್ಟ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅಂದರೆ ಒಂದು ಉದಾಹರಣೆಗೆ, ನಾನು ಒಂದು ಮೊಬೈಲ್ ಅನ್ನು ಖರೀದಿಸುವಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದ ನಂತರವೇ ನಾನು ಆ ಮೊಬೈಲ್ ಫೋನ್ ಅನ್ನು ಖರೀದಿಸುತ್ತೇನೆ. ಅಂದರೆ ಅದರ ವೈಶಿಷ್ಟ್ಯವಾಗಿರಬಹುದು, ಅದರ ಗುಣಮಟ್ಟವಾಗಿರಬಹುದು, ಅದರ ಒಂದು ಬೆಲೆಯಾಗಿರಬಹುದು, ಅವನ್ನೆಲ್ಲ ನಾನು ಒಂದು ಹೆಚ್ಚಿನ ಕಾಳಜಿಯಿಂದ ನಾನು ಅವೆಲ್ಲವನ್ನು ನೋಡಿ ಆ ನಂತರ ನಾನು ಆ ವಸ್ತುವನ್ನು, ಆ ಮೊಬೈಲ್ ಫೋನ್ ಅನ್ನು ನಾನು ಖರೀದಿ ಮಾಡುತ್ತೇನೆ. ಅದನ್ನೇ ಉತ್ಪಾದನಾ ಪರಿಕಲ್ಪನೆ ಎಂದು ಪರಿಗಣಿಸಲಾಗುತ್ತದೆ. ಈ ಕಲ್ಪನೆಯನ್ನು ಬಳಸುವ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಅತ್ಯುತ್ತಮವಾಗಿ ಮಾಡಲು ಗಮನ ಹರಿಸುತ್ತವೆ. ಅವರು ಉತ್ತಮ ಉತ್ಪನ್ನ ರಚಿಸಿ ಗ್ರಾಹಕರು ಅದನ್ನು ಖರೀದಿಸಲು ಬಯಸುತ್ತಾರೆ ಎಂದು ನಂಬಲಾಗುತ್ತಾರೆ. ಉದಾಹರಣೆಗೆ ಬ್ರ್ಯಾಂಡ್ ಉತ್ಪನ್ನಗಳು ಪೂಮಾ ಆಗಿರಬಹುದು, ನೈಕ್ ಆಗಿರಬಹುದು, ಟಾಟಾ ಉತ್ಪನ್ನಗಳಾಗಿರಬಹುದು, ಇನ್ನು ತುಂಬಾನೇ ಟೈಟಾನ್ ಕಂಪನಿಯ ಉತ್ಪನ್ನಗಳಾಗಿರಬಹುದು. ಇವೆಲ್ಲ ಬ್ರ್ಯಾಂಡ್ ಉತ್ಪನ್ನಗಳು. ಇದು ಉದ್ದೇಶ ಸರಳವಾಗಿದೆ, ಭಾವನೆ ಸರಳವಾಗಿದೆ. ಬ್ರ್ಯಾಂಡ್ ಅರ್ಥವು ಹೆಚ್ಚು ಧನಾತ್ಮಕರವಾಗಿರುತ್ತದೆ. ಗ್ರಾಹಕರು ಅದರಿಂದ ಏನನ್ನಾದರೂ ಖರೀದಿಸುವ ಸಾಧ್ಯತೆಗಳಿದೆ. ಈ ಬ್ರ್ಯಾಂಡ್ ಉತ್ಪನ್ನಗಳ ಮೇಲೆ ಯಾವ ಗ್ರಾಹಕನೂ ಸಹ ಪ್ರಶ್ನೆ ಮಾಡುವುದಿಲ್ಲ. ಅಂದರೆ ಈ ಉತ್ಪನ್ನಗಳ ಮೇಲೆ ತುಂಬಾನೇ ಭರವಸೆಯನ್ನು ಗ್ರಾಹಕರಿಗೆ ಮೂಡಿಸಿ ಕೊಡುತ್ತಾರೆ ಕಂಪನಿಗಳು. ಮುಂದನೇದಾಗಿ ಮಾರಾಟದ ಪರಿಕಲ್ಪನೆಯು ಮಾರ್ಕೆಟಿಂಗ್ ನಿರ್ವಹಣೆಯ ಒಂದು ಭಾಗವಾಗಿದೆ ಮತ್ತು ಮಾರ್ಕೆಟಿಂಗ್ ತಂತ್ರವನ್ನು ರೂಪಿಸುವ ಹಲವಾರು ಪರಿಕಲ್ಪನೆಗಳಲ್ಲಿ ಒಂದಾಗಿದೆ. ಮಾರಾಟದ ಪರಿಕಲ್ಪನೆಯು ಪ್ರಾಥಮಿಕವಾಗಿ ಮಾರಾಟ ವಹಿವಾಟುಗಳನ್ನು ಉತ್ಪಾದಿಸುವುದರ ಮೇಲೆ ಕೇಂದ್ರೀಕರಿಸಲು ಖರೀದಿ ಮತ್ತು ಮಾರಾಟದ ಪರಿಕಲ್ಪನೆಗಳನ್ನು ವಿಶ್ಲೇಷಿಸುತ್ತದೆ. ಅಂದರೆ ಒಂದು ಉತ್ಪನ್ನವನ್ನು ಯಾವ ರೀತಿ ಗ್ರಾಹಕರಿಗೆ ತಲುಪಿಸುವ ಚಟುವಟಿಕೆ, ಮಾನವನ ಚಟುವಟಿಕೆಗಳನ್ನು ಯಾವ ರೀತಿ ಗ್ರಾಹಕರಿಗೆ ತಾನು ಉತ್ಪಾದಿಸಿದ ಉತ್ಪನ್ನಗಳನ್ನು ತಲುಪಿಸಬೇಕೆಂಬುದು ಮಾರಾಟ ಪರಿಕಲ್ಪನೆಯಾಗಿ ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಚಾಕೊಲೇಟ್ ಮಿಠಾಯಿಗಳನ್ನು ಮಾರಾಟ ಮಾಡುವ ಕಂಪನಿಯು ಪರಿಗಣಿಸಿ. ಉತ್ಪನ್ನವು ಕೆಲವು ಆರೋಗ್ಯ ಪ್ರಯೋಜನಗಳು ಹೊಂದಿದ್ದರೂ ಆದ್ದರಿಂದ ಜಾಹೀರಾತು ಚಾಕೊಲೇಟ್ ರುಚಿ ಮತ್ತು ವಿನ್ಯಾಸ ಮತ್ತು ವಿಶೇಷ ಸತ್ಕಾರದ ಭೋಗದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಅಗತ್ಯವಿಲ್ಲದಿದ್ದರೂ ಸಹ ಕ್ಯಾಂಡಿ ಖರೀದಿಸಲು ಗ್ರಾಹಕರ ಮೇಲೆ ಪ್ರಭಾವ ಬೀರುತ್ತದೆ. ಮಾರ್ಕೆಟಿಂಗ್ ಪರಿಕಲ್ಪನೆಯು ಗ್ರಾಹಕರ ಅಗತ್ಯಗಳ ಮೇಲೆ ಕೇಂದ್ರೀಕರಿಸುವ ವ್ಯಾಪಾರ ತತ್ವವಾಗಿದೆ. ಕಂಪನಿಯು ತನ್ನ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ಮೂಲಕ ತನ್ನ ಗುರಿಗಳನ್ನು ಸಾಧಿಸಬಹುದು ಎಂಬ ಕಲ್ಪನೆಯು ಆಧರಿಸಿದೆ. ಮಾರ್ಕೆಟಿಂಗ್ ಪರಿಕಲ್ಪನೆಯು 4 ಸ್ತಂಭಗಳು ಆಧರಿಸಿದೆ. ಈ ಮಾರ್ಕೆಟಿಂಗ್ ಪರಿಕಲ್ಪನೆಗೆ ಎಷ್ಟು ಸ್ತಂಭಗಳಿವೆ? 4 ಸ್ತಂಭಗಳನ್ನು ಆಧರಿಸಿದೆ. ಮೊದಲನೇದಾಗಿ ಗುರಿ ಮಾರುಕಟ್ಟೆ, ಎರಡನೆಯದಾಗಿ ಗ್ರಾಹಕ ಅಗತ್ಯತೆಗಳು, ಮೂರನೆಯದಾಗಿ ಸಮಗ್ರ ಮಾರುಕಟ್ಟೆ ಮತ್ತು ಕೊನೆಯದಾಗಿ ಲಾಭದಾಯಕತೆ. ಉದಾಹರಣೆಗೆ, ಮನೆ ಬಾಗಿಲಿಗೆ ವಿತರಣೆ, ನಾವು ಆನ್ಲೈನ್ ಡೆಲಿವರಿ ಅಂತ ಹೇಳ್ತೀರಲ್ವಾ, ಅದು ಸಹ ಮಾರ್ಕೆಟಿಂಗ್ ಅಲ್ಲಿ ಒಂದು ವಿಷಯವೇ. ಆನ್ಲೈನ್ ಖರೀದಿ ಮತ್ತು ವಿವಿಧ ಪ್ರದೇಶಗಳಿಗೆ ಅನುಗುಣವಾಗಿ ಆಹಾರ ಮೆನ್ಯೂ ಐಟಂಗಳು ಮಾರ್ಕೆಟಿಂಗ್ ಪರಿಕಲ್ಪನೆಯ ಎಲ್ಲ ಉದಾಹರಣೆಗಳಾಗಿವೆ. ಈ ತಂತ್ರಗಳು ಗ್ರಾಹಕರ ಅಗತ್ಯಗಳನ್ನು ಮತ್ತು ಅಗತ್ಯಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಮತ್ತು ಸಾಮಾಜಿಕ ಪರಿಕಲ್ಪನೆ ಎಂದರೆ ಸಮಾಜದ ಮೇಲೆ ಕಂಪನಿಗಳ ಪ್ರಭಾವ ಅಥವಾ ಮಾರ್ಕೆಟಿಂಗ್ನ ಪ್ರಭಾವ ಪರಿಗಣಿಸಲು ಕಂಪನಿಯ ಜವಾಬ್ದಾರಿಯನ್ನು
ಒತ್ತಿ ಹೇಳುತ್ತದೆ. ಅಂದರೆ ಸಾಮಾಜಿಕ ಮಾರ್ಕೆಟಿಂಗ್ ಪರಿಕಲ್ಪನೆಯು ಮಾರ್ಕೆಟಿಂಗ್ ತತ್ವವಾಗಿದ್ದು, ಅದು ಲಾಭವನ್ನು ಗಳಿಸುತ್ತಿರುವಾಗ ಸಮಾಜದ ಮೇಲೆ ಅದರ ಪ್ರಭಾವವನ್ನು ಪರಿಗಣಿಸಲು ಕಂಪನಿಯು ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ. ಹೆಚ್ಚಿನ ಒಳಿತನ್ನು ಕೇಂದ್ರೀಕರಿಸುವ ಮೂಲಕ ವ್ಯವಹಾರಗಳು ಗ್ರಾಹಕರೊಂದಿಗೆ ಪರಸ್ಪರ ಪ್ರಯೋಜನಕಾರಿ ಸಂಬಂಧಗಳನ್ನು ರಚಿಸಬಹುದು ಎಂಬ ಕಲ್ಪನೆಯನ್ನು ಅದು ಆಧರಿಸಿದೆ. ಇದು ಸಾಮಾಜಿಕ ಪರಿಕಲ್ಪನೆಯಾಗಿದೆ. ಉದಾಹರಣೆಗೆ ಡವ್ ಬ್ಯೂಟಿ ರಿಯಲ್ ಬ್ಯೂಟಿ ಕ್ಯಾಂಪೇನ್. ಇದರ ಮೂಲಕ ವೈವಿಧ್ಯಮಯ ದೇಹದ ಆಕಾರ ಮತ್ತು ಚರ್ಮದ ಬಣ್ಣಗಳೊಂದಿಗೆ ಮಹಿಳೆಯರನ್ನು ಪ್ರದರ್ಶಿಸುವ ಮೂಲಕ ಡವ್ ಹೆಚ್ಚು ಅಂತರ್ಗತ ರೀತಿ ಸೌಂದರ್ಯಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಇಂದಿನ ಸಮಾಜದಲ್ಲಿ ಸಾಮಾನ್ಯವಾಗಿರುವ ಸಾಂಪ್ರದಾಯಿಕ ರೂಪಗಳಿಂದ ಸವಾಲು ಹಾಕುತ್ತದೆ. ಇದೀಗ ಮಾರ್ಕೆಟಿಂಗ್ ವಿಕಾಸ. ಮೊದಲಿಗೆ ಉತ್ಪಾದನಾ ದೃಷ್ಟಿಕೋನ ಯುಗ. ಇದು 1800ರಿಂದ 1920ರವರೆಗೆ. ಉತ್ಪಾದನಾ ದೃಷ್ಟಿಕೋನ ಯುಗ ಅಥವಾ ಉತ್ಪಾದನಾ ಯುಗ 1800ರಿಂದ 1920ರವರೆಗಿನ ಅವಧಿಯಾಗಿದ್ದು, ವ್ಯಾಪಾರಗಳು ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಸಾಮೂಹಿಕ ಉತ್ಪಾದನೆ ಮತ್ತು ದಕ್ಷತೆಯ ಮೇಲೆ ಕೇಂದ್ರೀಕರಿಸುವುದು. ಎರಡನೆಯ ಯುಗ ಮಾರಾಟದ ದೃಷ್ಟಿಕೋನ ಯುಗ. ಇದು 1920ರಿಂದ 1940ರವರೆಗೆ. ಮಾರಾಟದ ದೃಷ್ಟಿಕೋನ ಯುಗ ಅಥವಾ ಮಾರಾಟದ ಯುಗವು 1920ರಿಂದ 1940ರವರೆಗಿನ ಮಾರುಕಟ್ಟೆ ಇತಿಹಾಸದಲ್ಲಿ ವ್ಯಾಪಾರಗಳು ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಮೇಲೆ ಮಾರಾಟದ ಪ್ರಮಾಣ ಮತ್ತು ಲಾಭದ ಮೇಲೆ ಕೇಂದ್ರೀಕರಿಸುವ ಅವಧಿಯಾಗಿದೆ. ಈ ಯುಗದಲ್ಲಿ ಗ್ರಾಹಕರ ತೃಪ್ತಿ ಮತ್ತು ಗುಣಮಟ್ಟದ ಮೇಲೆ ತುಂಬಾ ಒತ್ತು ನೀಡಲಾಗುತ್ತದೆ. ಮಾರ್ಕೆಟಿಂಗ್ ದೃಷ್ಟಿಕೋನ ಯುಗ 1940ರಿಂದ 1970ರವರೆಗೆ. 1940ರಿಂದ 1970ರವರೆಗಿನ ಮಾರ್ಕೆಟಿಂಗ್ ದೃಷ್ಟಿಕೋನ ಯುಗವು ಗ್ರಾಹಕರನ್ನು ಮೊದಲ ಸ್ಥಾನಕ್ಕೇರಿಸುವ ಮಾರ್ಕೆಟಿಂಗ್ನಲ್ಲಿ ಗಮನಾರ್ಹ ಬದಲಾವಣೆ ಅವಧಿಯಾಗಿದೆ. ಈ ಯುಗವು ಮಾರುಕಟ್ಟೆ ವಿಭಾಗದ ಏರಿಕೆಯನ್ನು ಕಂಡಿತು. ಇದು ಗ್ರಾಹಕರು ಅಗತ್ಯಗಳನ್ನು ಗುರುತಿಸುವ ಮತ್ತು ಖರೀದಿದಾರರ ನಿರ್ದಿಷ್ಟ ಗುಂಪುಗಳಿಗೆ ಅನನ್ಯ ಉತ್ಪನ್ನಗಳನ್ನು ನೀಡುವುದನ್ನು ಒಳಗೊಂಡಿರುತ್ತದೆ. ಸಾಮಾಜಿಕ ದೃಷ್ಟಿಕೋನ ಯುಗ 1970ರಿಂದ ಇಂದಿನವರೆಗೆ ಈ ಯುಗವು ಉಲ್ಲೇಖಿಸುತ್ತದೆ. ಸಾಮಾಜಿಕ ದೃಷ್ಟಿಕೋನವು 1970ರ ದಶಕದಲ್ಲಿ ಪ್ರಾರಂಭವಾಗಿದ್ದು ಮತ್ತು ಇಂದಿಗೂ ಮುಂದುವರಿಯುತ್ತಿರುವ ಮಾರ್ಕೆಟಿಂಗ್ ಯುಗವಾಗಿದೆ. ಗ್ರಾಹಕರು ಮತ್ತು ಪರಿಸರದ ಮೇಲೆ ಅದರ ಮಾರ್ಕೆಟಿಂಗ್ ಪ್ರಭಾವವನ್ನು ಪರಿಗಣಿಸಲು ಕಂಪನಿಯು ಜವಾಬ್ದಾರಿಯನ್ನು ಇದು ಒತ್ತಿ ಹೇಳುತ್ತದೆ. 1972ರಲ್ಲಿ ಒಂದು ಚಳುವಳಿ ಆಯಿತು. ಅದು ಗ್ರಾಹಕರ ಚಳುವಳಿಯ ಸಮಯದಲ್ಲಿ ಉದ್ಭವಿಸಿದ ಮಾರುಕಟ್ಟೆಯ ಟೀಕೆಗಳನ್ನು ಪರಿಹರಿಸಲು ಸಾಮಾಜಿಕ ಮಾರುಕಟ್ಟೆಯ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು. ಇದೀಗ ಮಾರಾಟ ಮತ್ತು ಮಾರ್ಕೆಟಿಂಗ್ ನಡುವಿನ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮಾರಾಟ ಉತ್ಪನ್ನದ ಮೇಲೆ ಒತ್ತು ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಗ್ರಾಹಕರ ಅಗತ್ಯಗಳ ಮೇಲೆ ಒತ್ತು ನೀಡಲಾಗುತ್ತದೆ. ಮಾರಾಟ ಕಂಪನಿಯು ಮೊದಲು ಉತ್ಪನ್ನವನ್ನು ತಯಾರಿಸುತ್ತದೆ. ಕಂಪನಿಯು ಮೊದಲು ಉತ್ಪನ್ನವನ್ನು ತಯಾರಿಸುತ್ತದೆ ಮತ್ತು ನಂತರ ಅದನ್ನು ಹೇಗೆ ಮಾರಾಟ ಮಾಡಬೇಕೆಂದು ಲೆಕ್ಕಾಚಾರ ಮಾಡುತ್ತದೆ. ಮಾರ್ಕೆಟಿಂಗ್ನಲ್ಲಿ ಕಂಪನಿಯು ಮೊದಲು ಗ್ರಾಹಕರು ಬಯಸುವುದನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಈ ಅಗತ್ಯಗಳನ್ನು ಪೂರೈಸಲು ಉತ್ಪನ್ನವನ್ನು ಹೇಗೆ ತಯಾರಿಸುವುದು ಮತ್ತು ತಲುಪಿಸುವುದು ಎಂದು ಲೆಕ್ಕಾಚಾರ ಮಾಡುತ್ತದೆ. ಮಾರಾಟದಲ್ಲಿ ನಿರ್ವಹಣೆಯು ಮಾರಾಟದ ಪರಿಮಾಣ ಆಧಾರಿತವಾಗಿದೆ.
ಮಾರ್ಕೆಟಿಂಗ್ ಅಲ್ಲಿ ಮ್ಯಾನೇಜ್ಮೆಂಟ್ ಲಾಭ ಆಧಾರಿತವಾಗಿದೆ. ಮಾರಾಟದಲ್ಲಿ ಹಿಂದಿನ ಉತ್ಪನ್ನಗಳು ಮತ್ತು ಮಾರುಕಟ್ಟೆಗಳ ವಿಷಯದ ಯೋಜನೆಯು ಅಲ್ಪಾವಧಿ ಆಧಾರಿತವಾಗಿದೆ. ಮಾರ್ಕೆಟಿಂಗ್ ಬಂದು ಹೊಸ ಉತ್ಪನ್ನಗಳು, ನಾಳಿನ ಮಾರುಕಟ್ಟೆಗಳು ಮತ್ತು ಭವಿಷ್ಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯೋಜನೆಯು ದೀರ್ಘಾವಧಿಯ ಆಧಾರಿತವಾಗಿದೆ. ಮಾರಾಟಗಾರರ ಅಗತ್ಯ ಮೇಲೆ ಒತ್ತಡ ಎಲ್ಲಿ? ಮಾರಾಟದಲ್ಲಿ. ಮಾರ್ಕೆಟಿಂಗ್ನಲ್ಲಿ ಖರೀದಿದಾರರ ಅಗತ್ಯಗಳ ಮೇಲೆ ಒತ್ತಡ. ಮಾರಾಟದಲ್ಲೇ ಒತ್ತಡ ಎಲ್ಲಿ? ಮಾರಾಟದಲ್ಲಿ. ಸಂತೋಷಗೊಂಡ ಗ್ರಾಹಕರ ಮೇಲೆ ಒತ್ತಡವನ್ನು ಬೀರುತ್ತದೆ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಪ್ರಾಮುಖ್ಯತೆ: ಬ್ರ್ಯಾಂಡ್ ಜಾಗೃತಿಯನ್ನು ನಿರ್ವಹಿಸಿ. ಮಾರ್ಕೆಟಿಂಗ್ ಮಾರುಕಟ್ಟೆಯಲ್ಲಿ ಬಲವಾದ ಉಪಸ್ಥಿತಿಯನ್ನು ಸ್ಥಾಪಿಸಲು ಮತ್ತು ಗುರಿ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಬೆಳವಣಿಗೆ ಮತ್ತು ಲಾಭವನ್ನು ಹೆಚ್ಚಿಸಿ. ವ್ಯಾಪಾರೋದ್ಯಮವು ಗ್ರಾಹಕರನ್ನು ಪಡೆದುಕೊಳ್ಳಲು ಮತ್ತು ಉಳಿಸಿಕೊಳ್ಳಲು ಮತ್ತು ಮಾರಾಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಗ್ರಾಹಕರೊಂದಿಗೆ ಸಂಬಂಧವನ್ನು ಬೆಳೆಸುವುದು. ಯಾವ ರೀತಿ ಸಂಬಂಧವನ್ನು ಬೆಳೆಸುವುದು ಮಾರ್ಕೆಟಿಂಗ್ ಉಪಯೋಗಕಾರಿಯಾಗಿರುತ್ತದೆ ಎಂದರೆ, ಗ್ರಾಹಕರನ್ನು ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ದೀರ್ಘಾವಧಿಯ ಸಂಬಂಧಗಳನ್ನು ನಿರ್ವಹಿಸಲು ವ್ಯಾಪಾರೋದ್ಯಮಗಳಿಗೆ ಮಾರ್ಕೆಟಿಂಗ್ ತುಂಬಾನೇ ಸಹಾಯ ಮಾಡುತ್ತದೆ. ಪ್ರಸ್ತುತವಾಗಿರಿ. ವ್ಯಾಪಾರಗಳು ಮತ್ತು ತಮ್ಮ ಗ್ರಾಹಕರಿಗೆ ಮತ್ತು ಅವರು ಡೊಮೇನ್ನಲ್ಲಿ ಪ್ರಸ್ತುತವಾಗಿರಲು ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಬ್ರ್ಯಾಂಡ್ ಅನ್ನು ರೂಪಿಸಿ. ವ್ಯಾಪಾರಗಳು ಅವರು ತಿಳಿಸಲು ಬಯಸುವ ಬ್ರ್ಯಾಂಡ್ ಇಮೇಜ್ ಅನ್ನು ರೂಪಿಸಲು ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಗ್ರಾಹಕರಿಗೆ ಶಿಕ್ಷಣ ನೀಡಿ. ಮಾರಾಟವನ್ನು ಹೆಚ್ಚಿಸುವ ಉತ್ಪನ್ನ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಶಿಕ್ಷಣ ನೀಡಲು ಮಾರ್ಕೆಟಿಂಗ್ ಸಹಾಯ ಮಾಡುತ್ತದೆ. ಉದ್ಯೋಗಾವಕಾಶಗಳನ್ನು ಒದಗಿಸಿ. ಯಾವ ಜನರಿಗೆ ಉದ್ಯೋಗಾವಕಾಶಗಳನ್ನು ಈ ಮಾರ್ಕೆಟಿಂಗ್ ಒದಗಿಸುತ್ತದೆ ಎಂದರೆ, ಬ್ರೋಕರ್ಗಳಿಗಾಗಿರಬಹುದು, ಕಮಿಷನ್ ಏಜೆಂಟ್ಗಳಿಗಾಗಿರಬಹುದು, ಟ್ರಕ್ ಆಪರೇಟರ್ಗಳಾಗಿರಬಹುದು, ಸೇಲ್ಸ್ಮನ್ಗಾಗಿರಬಹುದು ಮತ್ತು ಕಾಪಿ ರೈಟರ್ಗಳು ಸೇರಿದಂತೆ ಅನೇಕ ಜನರಿಗೆ ಈ ಮಾರ್ಕೆಟಿಂಗ್ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಅಭಿವೃದ್ಧಿಶೀಲಿ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್ ಹೆಚ್ಚಿನ ಮಾರುಕಟ್ಟೆಗಳು ಮಾರುಕಟ್ಟೆಗಳಾಗಿ ಉಳಿದಿವೆ. ಮಾರಾಟಗಾರನು ಪ್ರಾಬಲ್ಯ ಹೊಂದಿದ್ದಾನೆ ಮತ್ತು ಅವನು ಅನುಕೂಲಕ್ಕಾಗಿ ಸರಕು ಮತ್ತು ಸೇವೆಗಳ ಬಳಕೆಯ ಮಾದರಿ, ಬೆಲೆಗಳು ಮತ್ತು ಗುಣಮಟ್ಟವನ್ನು ಪ್ರಭಾವಿಸಬಹುದು. ಅನೇಕ ತಯಾರಕರು ಮಾರಾಟದ ಪರಿಕಲ್ಪನೆಯನ್ನು ನಂಬುತ್ತಾರೆ ಮತ್ತು ಗ್ರಾಹಕರ ತೃಪ್ತಿಯ ಬಗ್ಗೆ ಕಡಿಮೆ ತಲೆಕೆಡಿಸಿಕೊಳ್ಳುತ್ತಾರೆ. ಲಭ್ಯವಿರುವ ವಿವಿಧ ಸರಕುಗಳು ಮತ್ತು ಸೇವೆಗಳು ಸೀಮಿತವಾಗಿವೆ ಮತ್ತು ಅವುಗಳ ಗುಣಮಟ್ಟವು ಸುಧಾರಣೆಯ ಅಗತ್ಯವಿರಬಹುದು. ಪರಿಣಾಮಕಾರಿ ಸ್ಪರ್ಧೆಯ ಕುರಿತಾಗಿ ತಯಾರಕರು ತಾವು ಉತ್ಪಾದಿಸುವ ಎಲ್ಲವನ್ನೂ ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತದೆ. ಗ್ರಾಹಕರು ಮಾರಾಟದಲ್ಲಿ ಸ್ವೀಕರಿಸುವ ಖರೀದಿಸಬೇಕು. ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ಕಡಿಮೆ ತಲಾ ಆದಾಯದ ಕಾರಣ ಜನರು ತಮ್ಮ ಆದಾಯದ ಹೆಚ್ಚಿನ ಭಾಗವನ್ನು ಅಗತ್ಯಗಳಿಗಾಗಿ ಖರ್ಚು ಮಾಡುತ್ತಾರೆ ಮತ್ತು ವಿವೇಚನೆಯ ವೆಚ್ಚಕ್ಕಾಗಿ ಲಭ್ಯವಿದೆ. ಸೀಮಿತ ಆದಾಯದಲ್ಲಿ ಜನರು ಅನೇಕ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಸಾಧ್ಯವಾಗಿರಬಹುದು. ಆದಾಯದ ಬಳಕೆಯ ಮಾದರಿಗಳನ್ನು ನಿರ್ವಹಿಸಿದಂತೆ ಮಾರುಕಟ್ಟೆ ವ್ಯಾಪ್ತಿಯನ್ನು ಸಹಾಯದಿಂದ ನಿರ್ವಹಿಸಲಾಗುತ್ತದೆ. ಗ್ರಾಹಕರು ಜ್ಞಾನ ಮತ್ತು ಅವರ ಹಕ್ಕುಗಳ ಬಗ್ಗೆ ಅರಿವು ಕೂಡ ಸೀಮಿತವಾಗಿದೆ, ಏಕೆಂದರೆ ಅವರು ಮಾರ್ಕೆಟಿಂಗ್ ಚಟುವಟಿಕೆಗಳನ್ನು ಹೆಚ್ಚು ಒಡ್ಡಿಕೊಳ್ಳುತ್ತಾರೆ. ಈ
ನಿಯಮಗಳಿಗೆ ಒಬ್ಬರಿಗೆ ಮಾನ್ಯತೆ ಇಲ್ಲದಿದ್ದರೆ ಹೆಚ್ಚು ಗುಣಮಟ್ಟ, ಉತ್ತಮ ಸೇವೆ ಮತ್ತು ವ್ಯಾಪಕ ಆಯ್ಕೆಯ ಬಗ್ಗೆ ಇರುತ್ತದೆ. ಇದಿಷ್ಟು ಮಾರ್ಕೆಟಿಂಗ್ ಎಂಬ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮುಂದಿನ ಘಟಕವನ್ನು ವಿವರಿಸುತ್ತೇನೆ. ಧನ್ಯವಾದಗಳು.